ತಪ್ಪಬೇಕಂದ್ರೆ ಸರ್ ಮತ್ತೆ ಮೀಟರ್ ಸೇವೆ ಬರಬೇಕು ಅಂತ ಕೇಳ್ಕೊತೀನಿ ಸರ್. ಈ ಓಲಾ ಊಬರ್ ಕಂಪ್ನಿಗಳು ಬಂದ್ಮೇಲಂತೂ ತುಂಬಾ ಅನ್ಯಾಯಗಳಾಗ್ತಾ ಇದೆ. ಈ ಗಲಾಟೆಗಳೆಲ್ಲ ಸೃಷ್ಟಿ ಮಾಡಕ್ ಕೊಡ್ತಾ ಇದ್ದಾರೆ. ಈ ಮೆಜೆಸ್ಟಿಕ್ ಸರೌಂಡಿಂಗ್ ಅಲ್ಲಿ, ಯಶವಂತಪುರ ಸರೌಂಡಿಂಗ್ ಅಲ್ಲಿ ಕೆಲವು ದರೋಡೆಕೋರರು ಚಾಲಕರಿದ್ದಾರೆ. ಸರ್ ಸರ್ಕಾರಗಳು ಆಕ್ಚುಲಿ ಸರ್ಕಾರನೇ ಮಾಡಬಹುದಾಗಿತ್ತು. ಚಾಲಕರು ಮರ್ತೋಗಿದ್ದಾರೆ, ಗ್ರಾಹಕರು ಮರ್ತೋಗಿದ್ದಾರೆ. ಬಾಸ್ ಅಪ್ಪು ಇದ್ದಾರೆ, ಈ ಕಡೆ ಶಂಕರಣ್ಣ. ಹಾಯ್ ನಮಸ್ಕಾರ, ನಾನು ನಿಮ್ಮ ಗುರುಪ್ರಸಾದ್. ಇಷ್ಟು ದಿನ ನನ್ನ ಕುಕ್ಕಿಂಗ್ ವಿಡಿಯೋಸ್ ಮತ್ತೆ ಬೇರೆ ಬೇರೆ ವಿಡಿಯೋಸ್ನ ನೋಡಿದ್ರ, ಆದ್ರೆ ಇವತ್ತು ಒಂದು ವಿಶೇಷವಾದಂಥ ವಿಡಿಯೋ ಮಾಡಬೇಕು ಅಂತ ನಾನು ಒಬ್ಬ ವ್ಯಕ್ತಿನ ಹುಡುಕ್ತಾ ಇದ್ದೆ. ನನಗೆ ಅನಿಸಿದ್ದು ಯಾರಾದರೂ ಒಬ್ರು ಪ್ರಾಮಾಣಿಕವಾಗಿರೋರನ್ನ ವಿಡಿಯೋ ಮಾಡಬೇಕು ಅಂತ. ಸೊ ಅವಾಗ ನನಗೆ ನೆನಪಾಗಿದ್ದು, ಮತ್ತೆ ತುಂಬ ವಿಡಿಯೋಸ್ನ ಸರ್ಚ್ ಮಾಡಿದ್ದೆ, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಮತ್ತು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ತುಂಬ ಸರ್ಚ್ ಮಾಡಿದ್ದೆ. ಆವಾಗ ನನಗೆ ಸಿಕ್ಕಿದ್ದು ಒಬ್ಬ ವ್ಯಕ್ತಿ, ಅವರು ಆಟೋ ಚಾಲಕರು. ನನಗನ್ನಿಸ್ತು ಅವ್ರನ್ನ ವಿಡಿಯೋಸ್ ಎಲ್ಲ ನೋಡಿದ್ಮೇಲೆ ಇವರೊಬ್ರು ಪ್ರಾಮಾಣಿಕ ಆಟೋ ಚಾಲಕ ಅಂತ. ಅವರು ನಮ್ಮ ಇನ್ಯಾರು ಅಲ್ಲ, ಬೇರೆ ನಮ್ಮ ಶಾಂತೇಗೌಡರು. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಹೇಗಿದ್ದಾರೆ ಸರ್? ಆರಾಮಿದೆ ಸರ್. ಸೊ ಶಾಂತೇಗೌಡರು ಸರ್ ಬರೀ ಆಟೋ ಚಾಲಕರಲ್ಲ, ಇವರು ಅಶ್ವಮೇಧ ಆಟೋ ಚಾಲಕರ ಸಂಘದ ಅಧ್ಯಕ್ಷರು ಕೂಡ. ಇಷ್ಟೊಂದು ಬಿಸಿ ಶೆಡ್ಯೂಲ್ ಅಲ್ಲಿ ಕೂಡ ಇಷ್ಟೊಂದು ಬಿಸಿ ಇರ್ತೀರಾ ನನಗೆ ಗೊತ್ತು. ಈ ಒಂದು ವಿಡಿಯೋ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಕ್ಕೆ ನಿಮ್ಗೊಂದು ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ಸ್ಟಾರ್ಟ್ ಮಾಡೋಣ ಸರ್. ಖಂಡಿತ ಸರ್. ಸೊ ನಿಮ್ ಬಗ್ಗೆ ಮತ್ತೆ ಒಂದು ಚಿಕ್ಕ ಕಿರುಪರಿಚಯ, ನಿಮ್ ಬಗ್ಗೆ, ನಿಮ್ಮ ಆಟೋ ಚಾಲಕರ ಬಗ್ಗೆ, ಮತ್ತೆ ಎಷ್ಟು ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀರಾ, ಆವಾಗಿನ ಮುಂಚೆ ಆಟೋ ಓಡಿಸ್ತಿದ್ದಕ್ಕೂ ಈಗ ಆಟೋ ಓಡಿಸ್ತಿರೋದಕ್ಕೂ ಡಿಫ್ರೆನ್ಸ್ ಏನಿದೆ ನಮ್ಮ ವೀಕ್ಷಕರಿಗೆ ಒಂಚೂರು ಗೊತ್ತಾಗಿದೆ ಸರ್. ಖಂಡಿತ ಸರ್. ಸರ್ ನನ್ನ ಹೆಸರು ಶಾಂತಗೌಡ ಅಂತ. ನಾನು 30 ವರ್ಷದಿಂದ ಈ ಆಟೋ ಚಾಲಕ ವೃತ್ತಿಯನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಮಧ್ಯದಲ್ಲಿ ಸ್ವಲ್ಪ ದಿವಸಗಳ ಕಾಲ ನಾನು ಕ್ಯಾಬ್ ಡ್ರೈವರ್ ಆಗಿ ಕೆಲಸ ಮಾಡಿದ್ದೆ, ಒಂದು 18 ವರ್ಷ. ಅದಾದ ನಂತರ ಮತ್ತೆ ತಿರುಗಿ ಆಟೋ ಚಾಲಕನಾಗಿ ಮುಂದೆ ಬರೋದು. ಈಗ ಖಂಡಿತ 7 ವರ್ಷದಿಂದ ಮತ್ತೆ ಆಟೋ ಚಾಲಕನಾಗಿ ಇದ್ದೀನಿ. ನಾನು ಹೇಳೋದು ಇಷ್ಟೇ, ಪ್ರತಿಯೊಬ್ಬ ಚಾಲಕರಿಗೂ ನಮ್ಮ ಜೀವನ ನಡೀತಾ ಇರೋದೇ ಗ್ರಾಹಕರ ಮೇಲೆ. ಗ್ರಾಹಕರ ಕೊಡ್ತಕ್ಕಂಥ ಹಣದಿಂದನೇ ನಮ್ಮ ಜೀವನ ನಡೀತಾ ಇದೆ. ಆ ಗ್ರಾಹಕರಿಗೆ ಮೋಸ ಆಗದಂತೆ ಪ್ರಾಮಾಣಿಕವಾಗಿ ಅವ್ರು ಮೀಟರ್ ಸೇವೆ ಕೊಟ್ಟರೆ ನಿಜವಾಗ್ಲೂ ಕಸ್ಟಮರ್ ಎಲ್ಲೂ ನಮ್ಮನ್ನು ಬಿಟ್ಟು ಹೋಗಲ್ಲ, ಗ್ರಾಹಕರು ನಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ಈ ಓಲಾ ಊಬರ್ ಕಂಪ್ನಿಗಳು ಬಂದ್ಮೇಲಂತೂ ತುಂಬ ಅನ್ಯಾಯಗಳಾಗ್ತಾ ಇದೆ. ಗ್ರಾಹಕರಿಗೂ ಮತ್ತು ಚಾಲಕರಿಗೂ ಮಧ್ಯದಲ್ಲಿ ತುಂಬ ಏನಂತಾರೆ ಗಲಾಟೆ ತಂದು ಇಡ್ತಾ ಇದ್ದಾರೆ ಇವರು. ಆ ಇಡೋ ಟೈಮಲ್ಲಿ ನಾವು ಪ್ರಾಮಾಣಿಕವಾಗಿ ಮೀಟರ್ ಸೇವೆ ಕೊಡೋದನ್ನ ಅಭ್ಯಾಸ ಮಾಡ್ಕೊಂಡು, ಯಾಕಂದ್ರೆ ನಮ್ಮ ಜೀವನ ನಿಂತಿರೋದೇ ಅವ್ರ ಗ್ರಾಹಕರ ಮೇಲೆ ಆದ್ರಿಂದ ಅದನ್ನ ಅಭ್ಯಾಸ ಮಾಡ್ಕೊಂಡು ನಾವು ಮೀಟರ್ ಸೇವೆ ಕೊಡ್ತಾ ಹೋದ್ರೆ ಈ ಎಲ್ಲ ಕಂಪ್ನಿಗಳು ಯಾವುದೂ ಇರಲ್ಲ. ಆದ್ರಿಂದ ನಾನು 30 ವರ್ಷ ವೃತ್ತಿ ಜೀವನದಲ್ಲಿ ಮೀಟರ್ ಸೇವೆ ಕೊಡ್ತಾ ಬಂದಿದ್ದೀನಿ. ಮುಂದೇನು ನಾನು ಎಷ್ಟು ದಿವಸ ಇರ್ತೀನಿ ಗೊತ್ತಿಲ್ಲ, ಅಷ್ಟು ದಿವಸ ಮೀಟರ್ ಸೇವೆ ಕೊಡ್ತೀನಿ ಅಂತ ನಾನು ದೃಢ ಮಾಡ್ಕೊಂಡಿದ್ದೀನಿ ಸರ್. ಸರ್ ನಿಮ್ಗೆ ಮುಂಚೆ ಈಗ ಯಾವುದೇ ಆ್ಯಪ್ ಇರಲಿಲ್ಲ, ನೀವೇ ಹೇಳಿದ್ರಿ ಓಲಾ ಊಬರ್ ಏನು ಇರಲಿಲ್ಲ, ಬರೀ ಮೀಟರ್ ಇತ್ತು. ಹೌದು ಸರ್. ಸೊ ಜನಗಳು ಹೇಗೆ ರೆಸ್ಪಾನ್ಸ್ ಮಾಡ್ತಿದ್ರು ಅವಾಗ, ಮತ್ತೆ ಈಗ ಅಪ್ಲಿಕೇಶನ್ ಬಂದ್ಮೇಲೆ ಊಬರು ಓಲಾ ಎಲ್ಲ ಬಂದ್ಮೇಲೆ ಯಾವ ತರ ಒಂದು ಈ ಜನಗಳ ಮಧ್ಯೆ ನಿಮ್ಗಳ ಮಧ್ಯೆ ದೂರ ಸ್ವಲ್ಪ ಆಗಿರ್ಬೋದು ಜನ? ಯಾಕೆಂತಂದ್ರೆ ಮುಂಚೆ ಎಲ್ಲ ಆಟೋನ ಹುಡ್ಕೊಂಡ್ ಬರ್ತಿದ್ರು ಜನ, ಇವಾಗ ನೀವುಗಳೇ ಹುಡ್ಕೊಂಡು ಹೋಗ್ತೀರಾ ಕಸ್ಟಮರ್ಗಳನ್ನ. ಹೇಗಿದೆ ಅದ್ರ ಬಗ್ಗೆ? ಅದೇ ಸರ್, ಒಂದು ಕಾಲ ಇತ್ತು, ಯಾರಾದ್ರೂ ಗ್ರಾಹಕರು ರೋಡಲ್ಲಿ ನಿಂತ್ಕೊಂಡು ಕೈ ಹಾಕಿದ್ರೆ ನಾವು ಅಕಸ್ಮಾತ್ ಆ ರೋಡ್ ಪಾಸ್ ಆಗ್ತೀವಿ ಅನ್ಕೊಳ್ಳಿ, ಯಾರು ನಮ್ ಗಾಡಿ ಕಸ್ಟಮರ್ ಇರ್ತಾರೆ ಅನ್ಕೊಳ್ಳಿ, ಸರ್ 1 ಸೆಕೆಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಡ್ರಾಪ್ ಮಾಡಿ ಬರೋವರೆಗೂ ವೆಯ್ಟ್ ಮಾಡ್ತಿದ್ರು. ಅಷ್ಟು ಅವರಲ್ಲೂ ಪ್ರಾಮಾಣಿಕ ಇತ್ತು, ನಮ್ಮಲ್ಲೂ ಇತ್ತು. ನಾವು ಆ ಮೊದಲಲ್ಲಿ ಮತ್ತೆ ಯಾರು ಕರೆದ್ರು ಹೋಗ್ತಿರ್ಲಿಲ್ಲ, ಅವ್ರು ನಿಂತಿದ್ದಾರೆ ಅನ್ನೋ ಕಾರಣಕ್ಕೆ ಅಲ್ಲಿಂದ ಬರ್ತಾ ಇದ್ವಿ. ಒಂದ್ ಟೈಮಲ್ಲಿ ಕಸ್ಟಮರ್ ಹಿಂಗ್ ಕೈ ಹಾಕಿದ್ರೆ ಸಾಕು 10 ಗಾಡಿ ಒಂದರಿಂದ ನಿಂತಿದ್ವು. ಇವತ್ತಿನ ಹೇಗಾಗಿದೆ ಅಂದ್ರೆ ಡಿಜಿಟಲ್ ಪ್ಲಾಟ್ಫಾರ್ಮ್ ಬಂದ್ಮೇಲೆ 1 ಸೆಕೆಂಡ್ ಕೂಡ ಕಸ್ಟಮರ್ ಕಾಯಲ್ಲ. 1 ಕಿಲೋಮೀಟರ್ ಗಿಂತ ಹೆಚ್ಚಿಗೆ ದೂರ ತಗೊಂಡು ಪಿಕಪ್ ಅಂದ್ರೆ ಅವ್ರು ಇರ್ತಾರೋ ಇಲ್ವೋ, ಅವ್ರು ಪಿಕಪ್ ಮಾಡೋರು ಗ್ಯಾರಂಟಿ ಇಲ್ದಂಗೆ ಆಗಿದೆ. ಆ ರೀತಿ ಮನೋಭಾವ ಬೆಳೆಸ್ಕೊಂಡಿದ್ದಾರೆ. ಒಂದೊಂದು ಟೈಮಿಗೆ 2-3 ಆ್ಯಪಲ್ಲಿ ಬುಕ್ ಮಾಡ್ತಾ ಇದ್ದಾರೆ. ಕಸ್ಟಮರ್ಗೂ ಅವ್ರಿಗೆ ಅರ್ಜೆಂಟ್ ಇರುತ್ತೆ, ಮಾಡ್ತಾರೆ, ಇಲ್ಲ ಅನ್ನಲ್ಲ. ಬಟ್ ಕೊನೆ ಪಕ್ಷ ಯಾವ ಆಟೋ ಬರ್ತಿದೆ ಅದನ್ನ ನೋಡಿ ಉಳಿದು ಕ್ಯಾನ್ಸಲ್ ಮಾಡಲ್ಲ. ಈ ಗಲಾಟೆಗಳೆಲ್ಲ ಸೃಷ್ಟಿ ಮಾಡಕ್ ಕೊಡ್ತಾ ಇದ್ದಾರೆ. ಈ ಆಪ್ಗಳು ಬಂದ್ಮೇಲೆ ಸೃಷ್ಟಿ ಆಗ್ತಾ ಇದಾವೆ. ಇದು ತಪ್ಪಬೇಕಂದ್ರೆ ಸರ್ ಮತ್ತೆ ಮೀಟರ್ ಸೇವೆ ಬರಬೇಕು ಅಂತ ಕೇಳ್ಕೊತೀನಿ ಸರ್. ಓಕೆ, ನೀವು ಮೀಟರ್ ಸೇವೆ ಬರಬೇಕು ಅಂತ ಅಂದ್ರೆ ಇದಕ್ಕೆ ಸರ್ಕಾರಗಳು ಯಾವ ತರ ರೆಸ್ಪಾನ್ಸ್ ಮಾಡ್ಬೇಕು ಸರ್? ಸರ್ಕಾರಗಳು ಆಕ್ಚುಲಿ ಸರ್ಕಾರನೇ ಮಾಡಬಹುದಾಗಿತ್ತು ಈ ಕೆಲಸನ. ಯಾಕಂದ್ರೆ ಸರ್ ಆಟೋದವ್ರಿಗೆ ಆಗ್ಲಿ ಕ್ಯಾಬ್ನವ್ರಿಗಾಗ್ಲಿ ರೇಟ್ ಫಿಕ್ಸ್ ಮಾಡೋದು ಗೌರ್ಮೆಂಟೇ ಮಾಡ್ತದೆ. ನಮ್ಗೆ ಮೀಟರ್ ಅಂತ ಒಂದು ಮೀಟರ್ ಕೊಟ್ಟಿದ್ದಾರೆ ಆಟೋದವರಿಗೆ ಮತ್ತೆ ಕ್ಯಾಬ್ನವ್ರಿಗೆ ಅಂತ ಹೇಳಿ. ಮೊದಲು ಸರ್ ಒಂದು ಕಾಲ ನೀವು ನೋಡಿರ್ಬೋದು, ಅಂಬಾಸಿಡರ್ ಗಾಡಿಗಳು ಮತ್ತೆ ಫಿಯೇಟ್ ಗಾಡಿಗಳಿದ್ವು, ಟ್ಯಾಕ್ಸಿಗಳಾಗಿ ಬ್ಲಾಕ್ ಕಲರ್ ಇದ್ವು. ಅವಾಗ ಪ್ರತಿಯೊಂದು ಗಾಡಿಗೂ ಮೀಟರ್ ಇತ್ತು, ಮೀಟರ್ ಹಾಕೊಂಡು ಸೇವೆ ಕೊಡ್ತಿದ್ರು. ಇದು ಹೊರಟೋಯ್ತು, ಕಾಲಕ್ರಮೇಣ ಹೊರಟೋಯ್ತು. ಬೇರೆ ಬೇರೆ ಗಾಡಿಗಳು ಬಂದ್ಮೇಲೆ ಆ ಕಾಲಕ್ರಮೇಣ ಮೀಟರ್ ಕಾನ್ಸೆಪ್ಟ್ ನ ಕ್ಯಾಬಿನ್ ತೆಗೆದಾಕ್ಬಿಟ್ರು. ಬಟ್ ಆಟೋದಲ್ಲಿ ಇನ್ನೂ ಉಳ್ಕೊಂಡಿದೆ. ಇದೇ ರೀತಿ ಮುಂದುವರಿತಾ ಹೋದ್ರೆ ಈ ಕಂಪ್ನಿಗಳ ಮೇಲೆ ನಾವು ಅವಲಂಬಿತ ಆಗ್ತಾ ಹೋದ್ರೆ ಮುಂದೊಂದು ದಿನಕ್ಕೆ ಮೀಟರ್ ಅವಶ್ಯಕತೆ ಇಲ್ಲ. ಹೆಂಗೆ ಟ್ಯಾಕ್ಸಿಗೆ ಅವಶ್ಯಕತೆ ಇಲ್ಲ ಅಂತ ಹೆಂಗ್ ಮಾಡಿದ್ರು, ಅದೇ ತರ ಮೀಟರ್ ಅವಶ್ಯಕತೆ ಇಲ್ಲ ಅಂತ ಮಾಡ್ತಾರೆ. ಇವತ್ತಿನ ನಮ್ಗೆ ಏನ್ ರೇಟ್ ಫಿಕ್ಸ್ ಮಾಡ್ತಿದ್ದಾರೆ ಈ ಗೌರ್ಮೆಂಟ್ ಅವರು, ಈ ರೇಟ್ನ ಈ ಕಂಪ್ನಿಗಳ ಹಿಡಿದು ಕೊಡ್ಬೇಕಾಗುತ್ತೆ. ಇವತ್ತಿನ 18 ರೂಪಾಯಿ ಕೊಡ್ತಕ್ಕಂಥ ನಾಳೆ 10 ರೂಪಾಯಿ ಕೊಡ್ತಿದ್ರು ಮಾಡಬೇಕು ಪರಿಸ್ಥಿತಿ ಬರ್ತದೆ. ಆಲ್ರೆಡಿ ಕ್ಯಾಬ್ನವ್ರಿಗೆ ಅದೇ ಪರಿಸ್ಥಿತಿ ಆಗಿದೆ. 24 ರೂಪಾಯಿ ಕಿಲೋಮೀಟರ್ ಇದೆ, ಅದನ್ನ ತೆಗೆದಾಕಿ ಇವರು ಕೆಲವು ಟೈಮಲ್ಲಿ 10 ರೂಪಾಯಿ 12 ರೂಪಾಯಿ ಕಿಲೋಮೀಟರ್ ಕೊಡ್ತಾ ಇದ್ದಾರೆ. ಎಲ್ಲೋ ಒಂದು ಕೆಲವು ಪೀಕ್ ಅವರಲ್ಲಿ ಮಾತ್ರ ಸ್ವಲ್ಪ ಜಾಸ್ತಿ ಕೊಡ್ತಾರೆ ಅಂದ್ಬಿಟ್ರೆ ನ್ಯಾಯಯುತವಾದ ರೇಟ್ ಸಿಗ್ತಾ ಇಲ್ಲ. ಅದರಲ್ಲೂ ಗ್ರಾಹಕರಿಗಂತೂ ಪೀಕ್ ಅವರು ಸರ್ಚಾರ್ಜ್ ಆ ಚಾರ್ಜ್ ಅಂತ 4 ಪಟ್ಟು ವಸೂಲಿ ಮಾಡ್ತಾ ಇದ್ದಾರೆ. ಇದೆಲ್ಲ ಅನ್ಯಾಯ ನಿಲ್ಬೇಕಂದ್ರೆ ಸರ್ಕಾರದವರೇ ಒಂದು ಮುಂದೆ ನಿಂತ್ಕೊಂಡು ಹಳೆ ಪದ್ಧತಿ ಟ್ಯಾಕ್ಸಿಗಳಿಗೆ ಯಾವ ರೀತಿ ಮೀಟರ್ ಪದ್ಧತಿ ಇತ್ತು ಆ ಮೀಟರ್ ಪದ್ಧತಿ ತರಬೇಕು. ಅವ್ರಿಗೂ ಆಟೋದ ಥರ ಕಂಪಲ್ಸರಿ ಮೀಟರ್ ಹಾಕ್ಸ್ಕೋಬೇಕಂತ ಮಾಡಬೇಕು. ಹಾಗೆ ಆಟೋದವರು ಅಷ್ಟೇ, ನೀವು ಯಾವುದೇ ಆ್ಯಪಲ್ಲಿ ಬುಕ್ ಮಾಡಿ
ಮೀಟರ್ ಹಾಕೊಂಡೇ ಹೋಗಿ. ಯಾಕಂದ್ರೆ ರೂಲ್ಸ್ ಮಾಡಿದ್ದಾರೆ ಮೀಟರ್, ಅದು ರೂಲ್ಸ್ ಅಲ್ಲಿ ಗೌರ್ಮೆಂಟ್ ಸರ್ಕಾರದ ನಿಯಮದಲ್ಲಿ ಕೂಡ ಇದೆ. ಯಾವುದೇ ಆ್ಯಪಲ್ ಬೇಕಾದ್ರೂ ನಾವು ಡ್ಯೂಟಿ ಮಾಡ್ಬೋದಿಲ್ಲ ಅಲ್ಲ, ಬಟ್ ಮೀಟರ್ ಹಾಕ್ಬೇಕು ಸರ್, ಅದು ರೂಲ್ಸ್ ಅಲ್ಲೇ ಇದೆ. ಅದು ಇದೆಲ್ಲ ಮರ್ತೋಗಿದ್ದಾರೆ, ಚಾಲಕರು ಮರ್ತೋಗಿದ್ದಾರೆ, ಗ್ರಾಹಕರು ಮರ್ತೋಗಿದ್ದಾರೆ. ಆ ಕಂಪ್ನಿಗಳು ಏನು ತೋರಿಸುತ್ತೆ ಅದೇ ನಿಜ ಅನ್ಕೊಂಡಿದ್ದಾರೆ. ಅದು ನಿಜ ಅಲ್ಲ, ಅವರು ಕೂಡ ಕಂಪ್ನಿಯವರು ಕೂಡ ತೋರಿಸ್ತಾರೆ, ನಾವು ಅಂದಾಜು ತೋರಿಸ್ತಾ ಇದೀವಿ, ನೀವು ಚಾಲಕರು ಮುಂದುವರಿರಿ ಹೇಗೆ ಬೇಕಾದ್ರು ಅಂತ ತೋರಿಸ್ತಾರೆ. ಬಟ್ ಇದ್ರ ಯಾರು ಅಬ್ಸರ್ವ್ ಮಾಡ್ತಿಲ್ಲ, ಗ್ರಾಹಕರು ಅಬ್ಸರ್ವ್ ಮಾಡ್ತಿಲ್ಲ, ಡ್ರೈವರ್ ಅಬ್ಸರ್ವ್ ಮಾಡ್ತಿಲ್ಲ. ಕೆಲವು ಟೈಮಲ್ಲಿ ಎಕ್ಸ್ಟ್ರಾ ಕೊಟ್ಟ ಖುಷಿ ಪಡ್ತಿದ್ದಾರೆ, ಕೆಲವು ಟೈಮ್ ಕಮ್ಮಿ ಕೊಟ್ಟ ಬೇಜಾರು ಮಾಡ್ಕೊತಿದ್ದಾರೆ. ಇದೆಲ್ಲ ಆಗಬಾರ್ದು ಅಂದ್ರೆ ಮತ್ತೆ ಮೀಟರ್ ಸೇವೆ ಬರ್ಬೇಕು ಸರ್. ಓಕೆ, ಈಗ ನೀವೇ ಹೇಳಿದ್ರಿ ಮುಂಚೆ ಈಗ ಮೀಟರ್ ಇರ್ಲಿಲ್ಲ, ಓಲಾದವರೆಲ್ಲ ಬಂದ್ಮೇಲೆ, ಓಲಾ ಊಬರ್ ಎಲ್ಲ ಬಂದ್ಮೇಲೆ ಈಗ ಅವ್ರೇನ್ ಮಾಡ್ತಾರೆ, ಮಳೆ ಬಂದಾಗ ಒಂದು ರೇಟು, ಬಿಸಿಲಿದ್ದಾಗ ಒಂದು ರೇಟು, ಕತ್ಲಾದಾಗ ಒಂದು ರೇಟು. ಮೀಟ್ರು ಯಾವಾಗ್ಲೂ ಒಂದೇ ರೇಟು, ಗೌರ್ಮೆಂಟ್ ಏನಿದೆ ಒಂದೇ ರೇಟ್ ಇರುತ್ತೆ. ಮೀಟ್ರಿಗೂ ಓಲಾ ಊಬರ್ ಏನ್ ನಡೀತಾ ಇದೆ ಈ ಒಂದು ಸಂಘರ್ಷ, ಈಗ ನಿಮ್ಗಳ ಮಧ್ಯೆನೆ ಅಂದ್ರೆ ಚಾಲಕರ ಮಧ್ಯೆನೆ ಕೆಲವೊಂದು ಚಾಲಕರೆಲ್ಲ ಏನ್ ಮಾಡ್ತಾರೆ ಓಲಾ ಊಬರ್ ಯಾಕೆಂದ್ರೆ ಸ್ವಲ್ಪ ಜಾಸ್ತಿ ಸಿಗುತ್ತೆ ಅಂತ. ಮೀಟ್ರಲ್ಲಿ ನೀವೇ ನಾನು ನೋಡ್ದಂಗೆ ನಿಮ್ ವಿಡಿಯೋಗಳನ್ನೇ ನೀವೇನ್ ಮಾಡ್ತಾ ಇದೀರಿ, ಎಷ್ಟು ಜನ ಕೊಡಕ್ ಬಂದ್ರು ನೀವು ತಗೊಳಲ್ಲ ಸರ್ ಮೀಟರ್ ಮೇಲೆ ಇದೆ ಅಂತ. ಸೊ ಈಗ ನಿಮ್ಗಳ ಮಧ್ಯೆನೆ ಆಟೋ ಚಾಲಕರ ಮಧ್ಯೆನೆ ಯಾವ ತರ ಸಂಘರ್ಷ ಸರ್ ಅದು, ಜಗಳ ಏನು? ನೀವ್ ಹೇಳ್ತಾರೆ ಸರ್, ನೋಡಿ ಸರ್, ಈಗ ಅವ್ರು ಏನ್ ಮಾಡ್ತಿದ್ದಾರೆ, ಮಳೆ ಬಂದಾಗ ಒಂದು ಚಾರ್ಜ್ ಮಾಡ್ತಿದ್ದಾರೆ, ಬೆಳಿಗ್ಗೆ ಪೀಕ್ ಅವರು, ಸಾಯಂಕಾಲ ಪೀಕ್ ಅವರು ಚಾರ್ಜ್ ಮಾಡ್ತಿದ್ದಾರೆ. ಆ ಟೈಮಲ್ಲಿ ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ತಾರೆ ಅವರು. ಅಲ್ಲೇ ಪಕ್ಕದಲ್ಲಿ ಗಾಡಿಗಳಿರ್ತವೆ, ಕಸ್ಟಮರ್ ಏನ್ ಮಾಡ್ತಾರೆ, ಸರ್ಚ್ ಆಗ್ತಾ ಇರ್ತದೆ, ತೋರ್ಸಲ್ಲ ಅದನ್ನ. ಗಾಡಿಗಳು ಯಾವ್ದು ಇಲ್ಲ ಅಂತ ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ತಾರೆ. ಡಿಮ್ಯಾಂಡ್ ಕ್ರಿಯೇಟ್ ಮಾಡಿಬಿಟ್ಟು ಅವ್ರು ಏನ್ ಮಾಡ್ತಾರೆ, ರೇಟ್ ರೈಸ್ ಮಾಡ್ತಾರೆ. ಆ ಟೈಮಲ್ಲಿ ಸರ್ ನನ್ನ ಪ್ರಕಾರ ಸರ್ ಎಲ್ಲರೂ ಶಕ್ತಿವಂತರಾಗಿರಲ್ಲ. ಅವಾಗ ಎಮರ್ಜೆನ್ಸಿ ಇರ್ತಕ್ಕಂಥವ್ರು ಇರ್ತಾರೆ, ಬಡವರು ಇರ್ತಾರೆ, ಏನೋ ಒಂದು ಸಹಾಯಕ್ಕೆ ಹೋಗೋಣಪ್ಪ ಈ ಆಟೋದಲ್ಲಿ ಆಟೋದಲ್ಲಿ ಹೋಗೋಣ ಅಂತಂದಾಗ ಈ ರೇಟ್ ಕೊಟ್ಟಾಗ ಸರ್ ಅವ್ರು ಹೆಂಗ್ ಸರ್ ತೊಗೊಳಕ್ಕಾಗತ್ತೆ ಆಟೋನ? ಸರ್ 100 ರೂಪಾಯಿ ಜಾಗಕ್ಕೆ 200-250 ರೂಪಾಯಿ ಕೂಡ ಚಾರ್ಜ್ ಮಾಡಿದ್ರೆ ನನ್ನ ಹತ್ರ ಉದಾಹರಣೆಗಳಿದಾವೆ ಸರ್. ಆ ರೀತಿ ಚಾರ್ಜ್ ಮಾಡಿದ್ದಾರೆ. ಎಲ್ಲರೂ ಸ್ಥಿತಿವಂತರಾಗಿರಲ್ಲ ಸರ್, ಅದು ಕೊಡ್ತಕ್ಕಂಥ ಸ್ಥಿತಿವಂತರಾಗಿರಲ್ಲ. ಇದು ತಪ್ಪಬೇಕಂದ್ರೆ ಸರ್ ಯಾವುದೇ ಸಮಯ ಆಗಲಿ ಗೌರ್ಮೆಂಟ್ ಫಿಕ್ಸ್ ಮಾಡಿದೆ, ಬೆಳಿಗ್ಗೆ 10 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಒಂದು ನಾರ್ಮಲ್ ರೇಟು, 10 ಗಂಟೆಯಿಂದ ರಾತ್ರಿ 10 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆವರೆಗೂ 1.5 ರೇಟ್ ಅಂತ ಫಿಕ್ಸ್ ಮಾಡಿದೆ. ಈ ಪದ್ಧತಿ ಬಂದ್ರೆ ಮಾತ್ರ ಸರ್ ಇದೆಲ್ಲ ನಿಂತು ಹೋಗುತ್ತೆ. ಸರ್ ಚಾರ್ಜು, ಮಳೆ ಬಂದಾಗ ಚಾರ್ಜ್ ಅದೆಲ್ಲ ನಿಂತು ಹೋಗುತ್ತೆ. ಪ್ರತಿಯೊಬ್ಬರು ಮೀಟರ್ ಹಾಕೋದನ್ನ ಗೌರ್ಮೆಂಟ್ ಅವ್ರು ಕಂಪಲ್ಸರಿ ಮಾಡ್ಬೇಕು ಸರ್. ಇದು ಕಂಪಲ್ಸರಿ. ಮಳೆ ಬಂದಾಗ ಏನು ಜಾಸ್ತಿ ತಗೋಬೇಕು ಸರ್? ಅದನ್ನೇ ಸರ್ ಹೇಳ್ತಿರೋದು. ಈಗ ಸರ್ ಇದನ್ನ ಕ್ರಿಯೇಟ್ ಮಾಡಿರೋರೇ ಈ ಕಂಪ್ನಿಗಳು ಸರ್. ಆತರ ಯಾವ್ದು ಗೌರ್ಮೆಂಟ್ ರೂಲ್ಸ್ ಅಲ್ಲಿ ಇಲ್ಲ. ಮಳೆ ಬಂದಾಗ ತಗೊಳ್ಳಿ, ಎಕ್ಸ್ಟ್ರಾ ಟ್ರಾಫಿಕ್ ಜಾಮ್ ಆಗಿದೆ ಅವಾಗ ಎಕ್ಸ್ಟ್ರಾ ತೊಗೊಳ್ತಿಲ್ಲ, ಅದಕ್ಕೆ ಮೀಟರ್ ಕೂಡ ವೆಯ್ಟಿಂಗ್ ಕೊಡ್ತದೆ. ಅಕಸ್ಮಾತ್ ಜಾಮ್ ಆದ್ರೆ ವೆಯ್ಟಿಂಗ್ ಕೊಡ್ತದೆ. ಮಳೆ ಬಂದಾಗಲಿ ಇನ್ನೊಂದು ಕಾಲ ಯಾವುದೇ ಎಕ್ಸ್ಟ್ರಾ ಚಾರ್ಜ್ ಇರಲ್ಲ. ಬಟ್ ಈ ಕಂಪ್ನಿಗಳು ಅದನ್ನ ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ತಿದ್ದಾರೆ ಸರ್. ಅದು ತಪ್ಪಬೇಕು ಸರ್, ಅಷ್ಟೇ ಇನ್ನೇನು ಹೇಳೋದು. ಓಕೆ ಸರ್, ನಾನೇ ನಿಮ್ಗೊಂದು ಮೊನ್ನೆ ವಿಡಿಯೋ ಕಳಿಸಿದ್ದೆ. ಕೆಲವೊಂದು ಆಟೋ ಸ್ಟ್ಯಾಂಡ್ ಅಲ್ಲಿ ಕೆಲವೊಂದು ಆಟೋ ಚಾಲಕರು ಪರ್ಮನೆಂಟ್ ಅಲ್ಲೇ, ಯಾರೇ ಒಬ್ಬ ಲೈನ್ ನಲ್ಲಿ ಬರುವಂತ ಆಟೋ ಚಾಲಕನಿಗೆ ಅಲ್ಲಿ ಬರಬೇಡ, ನೀನ್ ನಿಲ್ಲಿಸ್ಬೇಡ ಅಂತವ್ರಿಗೆ ನೀವ್ ಏನ್ ಹೇಳ್ತೀರಾ ಸರ್? ಸರ್ ಮೊನ್ನೆ ಒಂದು ಜಾಲಹಳ್ಳಿ ಸರ್ಕಲ್ ಹತ್ರ ಒಂದು ಗಲಾಟೆ ಆಯ್ತು ನೋಡಿ, ಅದೇ ವಿಡಿಯೋ ನಾನು ನಿಮ್ಗೆ ಕಳ್ಸಿದ್ದೆ. ಡ್ರೈವರ್ ಯಾರೋ ಪಾಪ ಬಂದು ನಿಲ್ಸಿದ್ರೆ ನನ್ ಜಾಗ ನಿಲ್ಸ್ಬೇಡ ಅಂತ ಹೇಳ್ಬಿಟ್ಟು ಮುಂದಕ್ಕೆ ಎತ್ತು ಅಂತ ಹೇಳ್ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡಿ ತುಂಬಾ ವೈರಲ್ ಆಯ್ತದು. ಹೌದು ಸರ್, ಇದು ಯಾರು ಸರ್ ಲೋಕಲ್ ಅಲ್ಲ, ಎಲ್ಲರೂ ನಾವು ಕನ್ನಡಿಗರೇನೆ. ಅವರು ಚಾಲಕರು, ನಾವು ಚಾಲಕರು. ಬಂದಾಗ ಅವ್ನು ಮೀಟರ್ ಪ್ರಕಾರ ಹಾಕೊಂಡು ಹೋಗ್ತಾರೆ, ನೀನು ಹಾಕೊಂಡು ಹೋಗಪ್ಪ, ನೀನೇನ್ ಮೋಸ ಮಾಡ್ತಿದ್ದೆ ಸರ್ ಅಂತ ಬದಲಾವಣೆ ಮಾಡಕ್ಕಾಗಲ್ಲ. ಅಂತವ್ರು ಬದಲಾವಣೆ ಮಾಡೋ ಇದೆಲ್ಲ ಸರ್ಕಾರಕ್ಕೆ ಗೊತ್ತಿದೆ ಸರ್. RTO ಅಧಿಕಾರಿಗಳು ಗೊತ್ತಿದೆ, ಲೋಕಲ್ ಪೊಲಿಟಿಷಿಯನ್ ಗೊತ್ತಿದೆ, ಅಲ್ಲೆಲ್ಲ ಅವ್ರಿಗೆಲ್ಲ ಗೊತ್ತಿದೆ. ಆದ್ರೂ ಅವ್ರು ಬಾಯಿ ಮುಚ್ಕೊಂಡಿದ್ದಾರೆ. ನಾವು ಇಂಡಿಪೆಂಡೆಂಟ್ ಆಗಿ ಫೈಟ್. ಯಾಕೆ ಸರ್ ಬಾಯಿ ಮುಚ್ಕೊಂಡಿರೋದು ಅವರುಗಳು? ಸರ್ ಅವ್ರವ್ರಿಗೆ ಅದಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇದೆ ಸರ್. ಅದೇನೋ ವಾರಕ್ಕೆ ಇಷ್ಟು, ತಿಂಗಳಿಗೆ ಇಷ್ಟು ಅಂತ ಕೊಡ್ತಾ ಇದಾರಂತೆ. ನಮಗೂ ಸರಿಯಾದ ಮಾಹಿತಿ ಇಲ್ಲ. ಅದು ಕೊಟ್ಟುಬಿಟ್ಟು ಅವರೆಲ್ಲ ಗುಂಪು ಮಾಡ್ಕೊಂಡು ಗ್ರಾಹಕರನ್ನ ದರೋಡೆ ಮಾಡ್ತಿದ್ದಾರೆ. ಇದನ್ನ ತಪ್ಪಿಸ್ಬೇಕಾಗಿದ್ದು ಸರ್ಕಾರದ ಕೆಲಸ ಇದೆ ಸರ್. ಅವರೇ ಕಣ್ಮುಚ್ಕೊಂಡಿದ್ದಾರೆ. ಆದ್ರೂ ಕಡೆ ಪಕ್ಷ ಒಬ್ಬ ಪ್ರಾಮಾಣಿಕ ಚಾಲಕ ಮೀಟರ್ ಹಾಕೊಂಡು ಹೋಗ್ತಾನೆ ಅಥವಾ ಓಲಾ ಊಬರ್ ಮಾಡ್ತಿದ್ದಾನೆ, ಓಲಾ ಊಬರ್ ಡ್ಯೂಟಿ ತಗೊಂಡೋಗಿದ್ದಾನೆ ಅಂದ್ರೆ ಅವ್ನು ಸಹಕಾರ ಕೊಟ್ಟು ಆಯ್ತಪ್ಪ ನೀನು ಹಾಕೊಂಡು ಹೋಗೋದೇ ಕಳಿಸ್ಬೇಕು. ಫಸ್ಟ್ ಆಫ್ ಆಲ್ ಅವ್ರ ತರನೇ ಸುಲಿಗೆ ಮಾಡ್ತಕ್ಕಂಥ ಯಾರು ಇರಲ್ಲ ಸರ್. ಇರ್ತಕ್ಕಂಥ ಸರ್ ಈಗ ಅವ್ರು ಮಾಡ್ತಕ್ಕಂಥ ಕೆಲಸದಿಂದ ಇಡೀ ನಮ್ಮ ಚಾಲಕ ವೃತ್ತಿಗೆ ಅವಮಾನ ಆಗಿದೆ ಸರ್. ಈಗ ನಾನೇ ಬೇರೆಯವ್ರ ಬಗ್ಗೆ ಬೇಡ ಮಾತಾಡಲ್ಲ. ನಾನೇನ್ ಮಾಡ್ತೀನಿ ಅಂದ್ರೆ, ಯಾರಾದ್ರೂ ಆಟೋದವರು ನನಗೆ ಕೆಲವೊಂದ್ಸತಿ ಆಗಿದೆ, 100 ರೂಪಾಯಿ ಇರೋ ಜಾಗಕ್ಕೆ ನೀವ್ ಹೇಳ್ದಂಗೆ ಮೀಟರ್ ಅಲ್ಲಿ 100 ರೂಪಾಯಿ ಇರುತ್ತೆ, 150 ಕೊಡು ಅಂತಾರೆ. ಕೊಡಲ್ಲ ಅಂದಿದ್ರೆ ನೀನ್ ನನ್ನ ಹತ್ರ ಯಾಕೆ ಕೇಳದಿತ್ರ ದಬ್ಬಾಳಿಕೆ. ಜನಗಳಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲಾರ್ಗು ಬೈತಾರೆ ಸೇರಿಸಿ, ಅಲ್ವಾ? ಅದು ಎಷ್ಟ್ರ ಮಟ್ಟಿಗೆ ಸರಿ, ಎಷ್ಟ್ರ ಮಟ್ಟಿಗೆ ತಪ್ಪು ಸರ್? ಸರ್ 100% ತಪ್ಪೇ ಅದು. ಹೇಳ್ಬೇಕಂದ್ರೆ 100 ರೂಪಾಯಿ ಜಾಗಕ್ಕೆ 150-200 ರೂಪಾಯಿ ಕೇಳ್ತಿದಾರಲ್ವಾ. ನಾನು ಮೊನ್ನೆ ನೀವು ಕಳಿಸಿರೋ ವಿಡಿಯೋ ನೋಡಿದೆ, ಬಸವೇಶ್ವರನವರಿಗೆ 250 ರೂಪಾಯಿ ಗಂಟ ಕೇಳಿದ್ರು. ಅಲ್ಲಿ ಆಗ ಸರ್ ಹೆಚ್ಚು ಕಮ್ಮಿ 100-120 ರೂಪಾಯಿ ಆಗುತ್ತೆ. ಆ ಜಾಗಕ್ಕೆ ಅದೇ ಸರ್ ಓಲಾ ಊಬರ್ ಅಲ್ಲಿ 100 ರೂಪಾಯಿ ಕೊಟ್ಟರು ಹೋಗ್ತಾರೆ. 100 ರೂಪಾಯಿ ಅವನು ಕೆಲವು ಟೈಮ್ ಕಮ್ಮಿ ಕೊಡ್ತಾನೆ, ಅದು ಕೊಟ್ಟರು ಹೋಗ್ತಾರೆ. ಬಟ್ ಇಲ್ಲಿ ಬಂದಿರೋ ಗ್ರಾಹಕರಿಗೆ ನಾವು ಸೇವೆ ಕೊಡೋದು ಬಿಟ್ಬಿಟ್ಟು, ಮೀಟರ್ ಹಾಕೊಂಡು ಹೋಗೋದು ಬಿಟ್ಬಿಟ್ಟು, ಅದನ್ನ ತೆಗೆದಾಕ್ಬಿಟ್ಟು ಅವ್ನು 100 ರೂಪಾಯಿ ಕೊಟ್ಟರೆ ನಾವು ಹೋಗ್ತಿದೀವಿ, ಬರ್ತಾರೆ, ಕರಿತಾ ಇದಾರೆ, ಮೀಟರ್ ಹಾಕೊಂಡು ಹೋಗೋಣ ಅಂತ ಮನೋಭಾವ ಬೆಳೆಸ್ಕೋಬೇಕು ಸರ್. ಅದು ಬೆಳವಣಿಗೆ ಆಗ್ತಾ ಇಲ್ಲ, ಬರೀ ದರೋಡೆ ಮಾಡೋಕೆ ಯೋಚನೆ ಮಾಡ್ತಿದ್ದಾರೆ. ಆ ಕೆಲವೊಂದು ಚಾಲಕರು ಮಾಡ್ತಕ್ಕಂಥ ಅನ್ಯಾಯದಿಂದ ಇಡೀ ಸಮಸ್ತ ಆಟೋ ಚಾಲಕರಿಗೇನೆ ಅವಮಾನ ಸರ್. ಇದು ಕೆಟ್ಟ ಹೆಸರು ಬರ್ತಾ ಇದೆ. ನಿಜ ಸರ್. ಯಾಕೆಂದ್ರೆ ನಾರ್ಮಲ್ ಜನಗಳಿಗೆ ಏನ್ ಗೊತ್ತು, ಇವೆಲ್ಲ ಗೊತ್ತಿರಲ್ಲ. ಹಾಗೆ ಅವ್ರಿಗೆ ಅವ್ರದೇ ಆದಂತ ಒಂದೊಂದು ಟೆನ್ಷನ್ಗಳಿರ್ತವೆ. ಬೆಳಗ್ಗೆ ಎದ್ರೆ ಆಫೀಸ್ಗೆ ಹೋಗ್ಬೇಕು, ಅದ್ರ ಮಧ್ಯೆ ಈ ತರ ಎಲ್ಲ ಆದಾಗ ಯಾರೋ ಒಬ್ರು ಮಾಡೋದಕ್ಕೆ ಎಲ್ಲರಿಗೂ ಭಯದೆ. ಹೌದು ಸರ್, ಖಂಡಿತ ಸರ್, ಖಂಡಿತ ಸರ್. ಇದ್ರ ಮಧ್ಯೆ ಬೈಕ್ ಟ್ಯಾಕ್ಸಿ ಅಂತ ಒಂದು ಕಾನ್ಸೆಪ್ಟ್ ಆಗಿದೆ. ಈಗ ಒಂದು 4-5 ವರ್ಷದಿಂದ ಇರ್ಬೇಕನ್ನ ಇದೆಲ್ಲ ಹೆಂಗೆ ಹೊಡ್ತಾ ಬೀಳ್ತಾ ಇದೆ ಸರ್ ಆಟೋ ಚಾಲಕರ ಮೇಲೆ? ನಾವ್ ಯಾವ ಒಂದು ಆಪ್ ಬಗ್ಗೆ ಮಾತಾಡೋದು ಬೇಡ,
ಸೊ ಬೈಕ್ ಟ್ಯಾಕ್ಸಿಯಿಂದ ಆಟೋ ಚಾಲಕರ ಮೇಲೆ ಹೆಂಗ್ ಹೊಡ್ತಾ ಬೀಳ್ತೈತೆ? ಸರ್ ಬೈಕ್ ಟ್ಯಾಕ್ಸಿಯಿಂದ ಒಂದು ಲೆಕ್ಕದಲ್ಲಿ 80% ಹೊಡೆದ ಬೀಳ್ತಾ ಇದೆ. ಇನ್ 20% ಈ ಶಕ್ತಿ ಯೋಜನೆಯಿಂದ ಫ್ರೀ ಬಸ್ ಮಾಡಿದ್ರಲ್ಲ, ಆಲ್ಮೋಸ್ಟ್ ನನಗನ್ಸ್ಬಿಟ್ಟು ಶಕ್ತಿ ಯೋಜನೆ ಅಷ್ಟೊಂದು ಹೊಡ್ತಾ ಬಿದ್ದಿಲ್ಲ. ಯಾಕಂದ್ರೆ ಬಸ್ಸಲ್ಲಿ ಪ್ರಯಾಣ ಮಾಡ್ತಕ್ಕಂಥವ್ರು ಎಲ್ಲೋ ರೇರ್ ಆಗಿ ಆಟೋ ಕರೀತಾರೆ ಅಥವಾ ಟ್ಯಾಕ್ಸಿ ಯೂಸ್ ಮಾಡ್ತಾರೆ. ಬಟ್ ಈ ಟ್ಯಾಕ್ಸಿ ಮತ್ತೆ ಆಟೋ ಯೂಸ್ ಮಾಡ್ತಕ್ಕಂಥವ್ರು ಬೈಕ್ ಟ್ಯಾಕ್ಸಿನ ಯೂಸ್ ಮಾಡ್ತಿದ್ದಾರೆ ಇವತ್ತಿನ. ಯಾಕಂದ್ರೆ ಇವರು ನೋಡಿ ಸರ್, ನೀವು ಹೇಳ್ದಂಗೆ 100 ರೂಪಾಯಿ ಜಾಗಕ್ಕೆ 150 ರೂಪಾಯಿ 200 ರೂಪಾಯಿ ಗಂಟನೂ ಕಂಪ್ನಿಗಳು ತೋರಿಸಿದ್ದಾರೆ. ಆ ಟೈಮಲ್ಲಿ 70 ರೂಪಾಯಿ 50 ರೂಪಾಯಿಗೆಲ್ಲ ಬೈಕ್ ಕಳ್ಸಿಕೊಡ್ತಿದ್ದಾರೆ. ಇದನ್ನ ಡೈವರ್ಟ್ ಮಾಡಿದ್ರು. ನಮಗೆ ನಮ್ಮ ಡ್ರೈವರ್ಗಳು 100 ರೂಪಾಯಿ ಆಗೋ ಕಡೆಗೆ 150 ರೂಪಾಯಿ 200 ರೂಪಾಯಿ ಕೊಟ್ಟಾಗ ನಾವು ತಗೋಬಾರ್ದಾಗಿತ್ತು. ನಮ್ಗೆ ಮೀಟರ್ ರೇಟ್ ಹಾಕುವಂತೇಳಿ ಮೀಟರ್ ಪದ್ಧತಿ ಬಂದಿದ್ರೆ ಇದು ಆಗ್ತಿರ್ಲಿಲ್ಲ. ಅಷ್ಟೊಂದು ಡಿಫ್ರೆನ್ಸ್ ಇರಲಿಲ್ಲ ಅವಾಗ. ಇದನ್ನ ಡಿಫ್ರೆನ್ಸ್ ಕ್ರಿಯೇಟ್ ಮಾಡಿದ್ರು ಅವರು. 100 ರೂಪಾಯಿ ಜಾಗಕ್ಕೆ 150-200 ರೂಪಾಯಿ ಚಾರ್ಜ್ ಮಾಡಿದ್ರು ಕಸ್ಟಮರ್ಗೆ ಆಟೋ ಅಂತ ತಕ್ಷಣ. 45 ರೂಪಾಯಿಗೆ ಬೈಕ್ ಕಳ್ಸಿಕೊಟ್ರು. ಯಾರಿಗೆ ಸರ್ ಹಣ ಉಳಿತಾಯ ಆಗಬೇಕು. ಸರ್ ನನಗೂ ಅಷ್ಟೇ, ನಿಮಗೂ ಅಷ್ಟೇ, ಇನ್ನೂ ಪ್ರತಿಯೊಬ್ಬರಿಗೂ ಅಷ್ಟೇ ಹಣ ಉಳಿತಾಯ. ಯಾರಿಗೂ ಸುಮ್ಮನೆ ಬರಲ್ಲ, ದುಡ್ಡು ಉಳಿತಾಯ ಆಗಬೇಕು. ನಾವು ಒಬ್ಬನೇ ಇದ್ದೀನಿ, ಏನಕ್ಕೆ ನಾನು ಆಟೋದಲ್ಲಿ ಹೋಗ್ಲಿ, ಇದೊಂದು ಬೈಕ್ ಟ್ಯಾಕ್ಸಿ ಯೂಸ್ ಮಾಡ್ಕೊಂತ ಮಾಡಿದ್ರು. ಬಟ್ ಅದೇನಿದೆ ಸರ್, ವೈಟ್ ಬೋರ್ಡ್ ಏನಿದೆಯಲ್ಲ ಅದು ಇಲ್ಲಿಗಲ್ ಸರ್. ಅದು ವೈಟ್ ಬೋರ್ಡ್ ಕಾನ್ಸೆಪ್ಟ್ ಏನಿದೆಯಲ್ಲ ಅದು ನಮ್ಮ ಸ್ವಂತಕ್ಕೆ ಯೂಸ್ ಮಾಡ್ತಕ್ಕಂಥದ್ದು. ನೀವು ಹೇಳಿದ್ರಿ ವೈಟ್ ಬೋರ್ಡ್ ಅಂತ, ಎಲ್ಲಾದ್ರೂ ಇದೆಯಾ ಸರ್ ಅದು? ನಾನು ವೈಟ್ ಬೋರ್ಡೇ ಟ್ಯಾಕ್ಸಿ ಓಡಿಸ್ಬೇಕು, ಎಲ್ಲೋ ಬೋರ್ಡೇ ಓಡಿಸ್ಬೇಕು ಅಂತ ಬೈಕ್ ಟ್ಯಾಕ್ಸಿಗೆ ನಾನು ಹೇಳ್ತಾ ಇರೋದು. ಆಟೋಗಳಿಗೆ ಹೇಳ್ತಿಲ್ಲ, ಇಲ್ಲ ಕ್ಯಾಬ್ಗಳಿಗೆ ಹೇಳ್ತಿಲ್ಲ. ಎಲ್ಲಾದ್ರೂ ಕಾನೂನು ಇದೆಯಾ ನನಗೆ ಗೊತ್ತಿಲ್ಲ. ಏನು ಹಾಗೆ ಅಂದ್ರೆ ನೀವು ಒಬ್ರು ಅಧ್ಯಕ್ಷರಾಗಿದ್ದೀರಾ ಒಂದು ಸಂಘಕ್ಕೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ವೈಟ್ ಬೋರ್ಡು ಓಡಿಸ್ಲೇಬೇಕು, ಇಲ್ಲ ವೈಟ್ ಬೋರ್ಡಲ್ಲೇ ಓಡಿಸ್ಬೇಕು, ಇಲ್ಲ ಎಲ್ಲೋ ಬೋರ್ಡಲ್ಲೇ ಓಡಿಸ್ಬೇಕು ಅಂತ ಏನಾದ್ರು ಕಾನೂನು ಇದೆಯಾ? ಖಂಡಿತ ಇದೆ ಸರ್, ಖಂಡಿತ. 1988 ಆಕ್ಟ್ ಪ್ರಕಾರ, ಮೋಟರ್ ವೆಹಿಕಲ್ ಆಕ್ಟ್ ಪ್ರಕಾರ ಯಾವುದೇ ಕಾರಣಕ್ಕೂ ವೈಟ್ ಬೋರ್ಡ್ ಗಾಡಿಗಳನ್ನ ಸಾರ್ವಜನಿಕ ಸೇವೆಗೆ ಬಳಸಬಾರ್ದು ಅಂತ ರೂಲ್ಸ್ ಇದೆ. ಅದನ್ನ ಈ ವೈಟ್ ಬೋರ್ಡ್ ಟ್ಯಾಕ್ಸಿಗಳು ಬಂದ್ಮೇಲೆ ಇದು ಜಾಸ್ತಿ ಆದ್ರು ಜನ ಅದನ್ನ ಇವು ಬಳಸ್ತಕ್ಕಂತ ಚಾಲಕರಾಗ್ಲಿ ಇನ್ನೊಬ್ಬರಾಗ್ಲಿ ಜಾಸ್ತಿ ಆದ್ರು. ಜಾಸ್ತಿ ಆದಾಗ ಇಷ್ಟು ದಿವಸ ಕೇಸ್ ನಡೀತಾ ಇತ್ತು ಕೋರ್ಟ್ ಅಲ್ಲಿ. ಅದು ನ್ಯಾಯಾಲಯ ಒಂದು ತೀರ್ಮಾನ ಕೊಡ್ತು. ಅಂದ್ರೆ ಇವತ್ತಿನವರೆಗೂ ಕೋರ್ಟ್ ಕೂಡ ವೈಟ್ ಬೋರ್ಡ್ ಅಲ್ಲಿ ನೀವು ಸೇವೆ ಕೊಡಿ ಅಂತ ಹೇಳಿಲ್ಲ. ಅವ್ರು ಏನ್ ಹೇಳಿದಾರೆ ಅಂದ್ರೆ ಇದಕ್ಕೊಂದು ನೀತಿ ನಿಯಮ ರೂಪಿಸಿ, ಅವ್ರಿಗೂ ಎಲ್ಲೋ ಬೋರ್ಡ್ ಮಾಡಿ, ಅವ್ರಿಗೂ ಟ್ಯಾಕ್ಸ್ ಕಟ್ಟೋ ತರ ಮಾಡಿ, ಅವ್ರಿಗೂ ಇನ್ಸೂರೆನ್ಸ್ ರೈಸ್ ಮಾಡಿ, ಆಮೇಲೆ ಅವ್ರಿಗೂ ಒಂದು ಯೂನಿಫಾರ್ಮ್ ಮಾಡಿ, ಇದೆಲ್ಲ ಗೈಡ್ಲೈನ್ಸ್ ಮಾಡ್ಬಿಟ್ಟು ನೀವು ಎಲ್ಲೋ ಬೋರ್ಡ್ನ ಬೈಕ್ ಟ್ಯಾಕ್ಸಿಗಳನ್ನ ಬಿಡಬಹುದು ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಕೊಡ್ತು. ಬಟ್ ಸರ್ಕಾರದವರು ಯಾವುದನ್ನು ಮಾಡ್ತಾ ಇಲ್ಲ. ಅಥವಾ ಮುಂದಿನ ಸುಪ್ರೀಂ ಕೋರ್ಟ್ಗೆ ಹೋಗಿ ನಮ್ಗೆ ಅವಶ್ಯಕತೆ ಇಲ್ಲ, ನಮ್ಮ ಬೆಂಗಳೂರಿಗೆ ಅಥವಾ ನಮ್ಮ ಕರ್ನಾಟಕ ಅವಶ್ಯಕತೆ ಇಲ್ಲ, ನಮಗೇನಿದೆ ಆಟೋ ಮತ್ತು ಟ್ಯಾಕ್ಸಿ ಅಷ್ಟೇ ಸಾಕು ಅಂತ ಹೇಳ್ಬಿಟ್ಟು ಅದನ್ನ ವಾದನ ಮಂಡಿಸ್ತಾ ಇಲ್ಲ. ಇಲ್ಲಿ ನಾವೆಲ್ಲ ಬಡ ಚಾಲಕರಿದ್ದೀವಿ ಸರ್, ನಾವು ತಗೊಂಡೆ ಸುಪ್ರೀಂ ಕೋರ್ಟಲ್ಲಿ ವಾದ ಮಾಡೋಕ್ಕಾಗಲ್ಲ. ಇದು ಮಾಡ್ಬೇಕಾಗಿರೋ ಕರ್ತವ್ಯ ಯಾರ್ದಿದೆ? ಸರ್ಕಾರದವ್ರದಿದೆ. ಸರ್ಕಾರದವ್ರು ಮಾಡ್ತಾ ಇಲ್ಲ. ಹೈಕೋರ್ಟ್ ಆರ್ಡರ್ ಕೊಡ್ತು, ಸುಮ್ಮನೆ ಕುತ್ಕೊಂಡಿದ್ದಾರೆ ಅಷ್ಟೇ. ಬಟ್ ನನ್ನ ಪ್ರಕಾರ ಸರ್, ಎಲ್ಲೋ ಬೋರ್ಡ್ ಬೈಕ್ ಟ್ಯಾಕ್ಸಿ ಅಂತ ಬಂದ್ರು ಅಂದ್ರೆ ಈ 90% ಸುಮ್ಮನೆ ಆನ್ ದ ವೇ ಹಿಂಗೆ ಹೋಗ್ತಾ ಇದೆ, ಅಕಸ್ಮಾತ್ ಯಾವುದೋ ಒಂದು ಖರ್ಚಿಗಾಗುತ್ತೆ, ಆ ಥರ ಮಾಡ್ತಕ್ಕಂಥವ್ರು ಯಾರು ಉಳಿಯಲ್ಲ ಸರ್. ಆಮೇಲೆ ಬೇರೆ ಬೇರೆ ರಾಜ್ಯದಿಂದ ಬೈಕ್ಗಳನ್ನ ತೊಗೊಂಬಂದು ಓಡಿಸ್ತಾ ಇದ್ದಾರೆ. ಅದು ಯಾವುದೂ ಇರಲ್ಲ. ಸ್ವಂತ ನಮ್ಮ ಕರ್ನಾಟಕದ ಗಾಡಿಗಳು, ನಮ್ಮ ಬೆಂಗಳೂರು ಗಾಡಿಗಳು ಮಾತ್ರ ಬೈಕ್ ಟ್ಯಾಕ್ಸಿಗೆ ಓಡ್ತಕ್ಕಂಥ ಅನುಮತಿ ಕೊಡಬೇಕು. ಬೇರೆ ಬೇರೆ ರಾಜ್ಯದವರು ತೊಗೊಂಡು ಓಡಿಸಂಗಿಲ್ಲ. ಆಮೇಲೆ 2 ವರ್ಷ ಸರ್ ಕಂಪಲ್ಸರಿಯಾಗಿ ನಮ್ಮ ಕರ್ನಾಟಕದಲ್ಲಿ ಇದ್ದು ನಮ್ಮ ಕನ್ನಡ ಭಾಷೆನ ಕಲ್ತ್ಕೊಂಡವರು ಅವರಿಗೆ ಈ ಅವಕಾಶ ಮಾಡಿಕೊಡ್ಬೇಕು ಬೈಕ್ ಟ್ಯಾಕ್ಸಿ ಓಡಿಸೋದಕ್ಕೆ, ಎಲ್ಲೋ ಬೋರ್ಡ್ ಬೈಕ್ ಟ್ಯಾಕ್ಸಿ ಓಡಿಸೋದಕ್ಕೆ. ಅದು ಬಿಟ್ಟು ಈ ಭಾಷೆನೇ ಬರಲ್ಲ ಅವ್ರಿಗೆ. ಯಾಕಂದ್ರೆ ಸರ್ ಯಾರೇ ಗ್ರಾಹಕರಾಗಲಿ ಸರ್, ಅವ್ರು ಹಿಂದಿಯವ್ರು ಬರ್ಬೋದು, ತಮಿಳವ್ರು ಬರ್ಬೋದು, ಕನ್ನಡವ್ರು ಬರ್ಬೋದು ಸರ್. ನಮಗೆ ಭಾಷೆ ಗೊತ್ತಿರಬೇಕು. ನಮ್ಮ ಮೂಲ ಭಾಷೆ ಏನಿದೆ ಇಲ್ಲಿ ಕರ್ನಾಟಕದ್ದು ಅದು ಗೊತ್ತಿರಬೇಕು. ಅದು ಗೊತ್ತಿದ್ರೆ ಅವ್ರು ಪರ್ಮಿಷನ್ ಕೊಡಬೇಕು. ಇದೆಲ್ಲ ಆಗ್ತಿಲ್ಲ ಸರ್. ಸರ್ಕಾರ ಕೂಡ ಕಣ್ಮುಚ್ಕೊಂಡು ಕುತ್ಕೊಂಡಿದೆ. ಈಗ ಹೈಕೋರ್ಟ್ ಇಂದ ಅದು ಓಡಿಸಬಹುದು ಅಂತ ತೀರ್ಮಾನ ಆಗಿದೆ ಸರ್, ಆಗಿದೆ. ಬಟ್ ಅದೇನಾದ್ರೂ ವೈಟ್ ಬೋರ್ಡ್ ಓಡಿಸ್ಬೇಕು, ಎಲ್ಲೋ ಬೋರ್ಡ್ ಇಲ್ಲ ಸರ್, ಕಂಪಲ್ಸರಿ ಮೆನ್ಷನ್ ಮಾಡಿದ್ದಾರೆ ಸರ್. ವೈಟ್ ಬೋರ್ಡ್ ನ ಯಾವುದೇ ಕಾರಣಕ್ಕೆ ಓಡಿಸಂಗಿಲ್ಲ ಅಂತ ಮೆನ್ಷನ್ ಮಾಡಿದ್ದಾರೆ. ಬಟ್ ಅಲ್ಲಿ ಇನ್ನೊಂದು ಮೆನ್ಷನ್ ಮಾಡಿಲ್ಲ, ಈ ನೀತಿ ನಿಯಮಗಳು ರೂಪಿಸೋವರೆಗೂ ಈ ವೈಟ್ ಬೋರ್ಡ್ ಗಾಡಿಗಳನ್ನ ನಿಲ್ಲಿಸಿ ಅಂತ ಕೂಡ ಹೇಳಿಲ್ಲ ಅವರು. ಅದು ಅಡ್ವಾಂಟೇಜ್ ತಗೊಂಡು ಬೈಕ್ ಟ್ಯಾಕ್ಸಿ ಓಡ್ತಾವ್ರೆ. ಸೊ ಈಗ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಬಂತಲ್ವಾ, ಇದ್ರಿಂದಾಗಿ ಊಬರ್ ಓಲಾದವ್ರಿಗೆ ಏನಾದ್ರು ಲಾಸಸ್ ಆಗುತ್ತಾ, ನಷ್ಟ ಆಗಿದ್ಯಾ ಸರ್? ಕೆಲವ್ರು ಹೇಳ್ತಾರೆ ಊಬರ್ ಓಲಾರ್ ಅವರು ನಿಲ್ಸಕ್ ರೆಡಿ ಇದಾರಂತೆ, ರ್ಯಾಪಿಡ್ ನಿಲ್ಸ್ರೆ ನಾವು ನಿಲ್ಲಿಸ್ತೀವಿ ಅಂತ ಹೇಳ್ತಾ ಇದಾರಂತೆ. ಈಗ ನಾನ್ ನೋಡ್ದಂಗೆ ಊಬರ್ ಓಲಾದಲ್ಲಿ ಬೈಕ್ ಟ್ಯಾಕ್ಸಿ ಇದ್ರೂನು ಅದು ಯಾರು ಯೂಸ್ ಮಾಡಲ್ಲ. ಜಾಸ್ತಿ ರ್ಯಾಪಿಡೋನೇ ನೋಡ್ತಿರೋದು ನಾವು. ಯಾಕಂದ್ರೆ ನಾನು ಬೆಂಗಳೂರಲ್ಲಿ ನಾನು 4-5 ವರ್ಷ ಇದ್ದೀನಿ, ಜಾಸ್ತಿ ನೋಡ್ತಿರೋದೇ ಯಾವ್ದು ರ್ಯಾಪಿಡೋ. ಇದರಿಂದಾಗಿ ಓಲಾ ಊಬರ್ ಅವ್ರಿಗೆ ಲಾಸ್ ಆಗಿದ್ಯಾ? ಎಷ್ಟು ಮಟ್ಟಿಗೆ ಲಾಸ್ ಆಗಿರ್ಬೋದು ಸರ್? ಓಲಾ ಊಬರ್ ಲಾಸ್ ಆಗಿದೆ ಗೊತ್ತಿಲ್ಲ. ಬಟ್ ಜನಗಳ ಮೈಂಡ್ ಅಲ್ಲಿ ಬೈಕ್ ಟ್ಯಾಕ್ಸಿ ಅಂದ್ರೆ ರ್ಯಾಪಿಡ್ ಅಂತ ಬಂದ್ಬಿಟ್ಟಿದ್ದಾರೆ. ಆಕ್ಚುಲಿ ನಮ್ಮ ಚಾಲಕರು ಅಷ್ಟೇ, ಆಟೋ ಚಾಲಕರಾಗಲಿ ಕ್ಯಾಬ್ ಚಾಲಕರಾಗ್ಲಿ ಬೈಕ್ ಟ್ಯಾಕ್ಸಿ ಬೇಡ, ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಬೇಡ, ರ್ಯಾಪಿಡೋ ಬೈಕ್ಸ್ ಬೇಡ ಅಂತಾನೆ ಅಭಿಯಾನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಬಟ್ ಜನರಿಗೆ ಏನಾಗುತ್ತೆ, ಯಾವ್ದು ಬೇಡ ಅಂತೀವಿ ಅದು ಅದ್ರ ಮೇಲೆ ಕಾನ್ಸಂಟ್ರೇಟ್ ಜಾಸ್ತಿ ಆಗುತ್ತೆ. ಜನರ ತಲೆ ಒಳಗಡೆ ಓಲಾದಲ್ಲೂ ಬೈಕ್ ಇದೆ, ಊಬರ್ ಬೈಕ್ ಇದೆ, ಅಷ್ಟು ಹೋಗ್ತಾ ಇಲ್ಲ. ಅದನ್ನ ಜಾಸ್ತಿ ಯೂಸ್ ಮಾಡ್ತಿಲ್ಲ. ಯಾವ್ದು ಬೇಡ ಅಂತ ಹೇಳ್ತಿದ್ದಾರೆ, ನಾವು ಹೇಳ್ತಿದೀವಿ. ಅದ್ರ ಬಗ್ಗೆ ಯೋಚನೆ ಮಾಡಿ ಬೈಕ್ ಟ್ಯಾಕ್ಸಿ ರ್ಯಾಪಿಡೋ ಇದೆ ಅಂತ ಹೇಳ್ಬಿಟ್ಟು ಬೈಕ್ ಟ್ಯಾಕ್ಸಿ ರ್ಯಾಪಿಡೋ ಯೂಸ್ ಮಾಡ್ತಾರೆ ಸರ್, ಅಷ್ಟೇ, ಇನ್ನೇನಿಲ್ಲ, ಬೇರೆ ವ್ಯತ್ಯಾಸ ಆಗಿಲ್ಲ. ಬಟ್ ಅವ್ರ ಬಿಸ್ನೆಸ್ ಅಲ್ಲಿ ಸರ್ ಆಟೋದು ಮತ್ತೆ ಕ್ಯಾಬ್ದೇನೆ ಜಾಸ್ತಿ ಆಗ್ತಾ ಇರೋದು. ಕಮ್ಮಿ ಅಂದ್ರೆ ಅಡ್ರೆಸ್ ಮಾಡ್ಕೊಂಡಿರ್ತಾರೆ, ಜಾಸ್ತಿ ಡ್ಯೂಟಿ ಬರ್ತಿರೋದು ರ್ಯಾಪಿಡೋದಲ್ಲೇ ಬರ್ತೀವಿ ಸರ್ ಬೈಕ್ ಟ್ಯಾಕ್ಸಿಗೆ. ಅದರಿಂದ ಜನರಿಗೆ ಪ್ರಚಲಿತ ಆಗಿದೆ. ಅದು ಮಾತಾಡ್ತಾ ಆಗ್ಲೇ ಒಂದು ಮಾತು ಬಂತು. ಈ ರ್ಯಾಪಿಡೋನ ಅನ್ಇನ್ಸ್ಟಾಲ್ ಮಾಡೋದ್ರಿಂದ ಎಷ್ಟು ಉಪಯೋಗ ಇದೆ ಸರ್? ಯಾಕೆ ಅಂತಂದ್ರೆ ಸಾಮಾನ್ಯ ಜನ, ನಾನು ಸಾಮಾನ್ಯ ನಾಗರಿಕನಾಗಿ, ಒಬ್ಬ ಸಾಮಾನ್ಯ ಜನನಾಗಿ ನಾನೇನ್ ಮಾಡ್ತೀನಿ ಅಂತಂದ್ರೆ, ನನಗೆ ಎಲ್ಲಿ ಕಡಿಮೆ ದುಡ್ಡು ಸಿಗುತ್ತೆ, ಎಲ್ಲಿ ಕಡಿಮೆ ದುಡ್ಡಿಂದು ಪ್ರಯಾಣ ಸಿಗುತ್ತೆ, ನಾನು ಅಲ್ಲಿಗೆ ಹೋಗ್ತೀನಿ. ಅನ್ಇನ್ಸ್ಟಾಲ್ ಮಾಡೋದ್ರಿಂದ ಏನು ಉಪಯೋಗ ಸರ್? ಸರ್ ಅದೇ ರೀತಿ ಚಾಲಕರು ಸಹ
ಎಲ್ಲಿ ಜಾಸ್ತಿ ದುಡ್ಡು ಸಿಗುತ್ತೆ ಅದು ಡ್ಯೂಟಿ ಮಾಡಕ್ಕೆ ಯೋಚನೆ ಮಾಡ್ತಿದ್ದಾರೆ. ಬಟ್ ಯಾರು ಮೀಟರ್ ಆಗ್ತಿಲ್ಲದ್ರಿಂದ ಇದನ್ನ ಯೋಚನೆ ಮಾಡ್ತಾರೆ. ನಾಳೆ ಕ್ಯಾಪಲ್ಲಿ ಯಾವ್ದ್ರಲ್ಲಿ ಜಾಸ್ತಿ ಡ್ಯೂಟಿ ಬರ್ತಾ ಇದೆ, ಯಾವ್ದ್ರಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಅಮೌಂಟ್ ಕೊಡ್ತಾರೆ, ಅದನ್ನು ಡ್ಯೂಟಿ ಮಾಡೋಂತ ಮಾಡ್ತಿದ್ದಾರೆ. ಈ ರ್ಯಾಪಿಡ್ ಅನ್ಇನ್ಸ್ಟಾಲ್ ಅಂತ ಅಭಿಯಾನ ಸ್ಟಾರ್ಟ್ ಮಾಡಿದ್ರಲ್ಲ ಇವರು, ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಸರ್ ಮುಂದೆ ಅನ್ಇನ್ಸ್ಟಾಲ್ ಮಾಡ್ತಾರೆ, ಹಿಂದೆ ಹೋಗಿ ಇನ್ಸ್ಟಾಲ್ ಮಾಡ್ತಾರೆ. ಇದು ಸರ್ ನಮ್ಮ ಮನಸ್ಸಲ್ಲಿ ಬರಬೇಕು, ನಾವು ಪ್ರತಿಯೊಬ್ಬರಿಗೂ ಮೀಟರ್ ಸೇವೆ ಕೊಡ್ಬೇಕಂತ ಬರಬೇಕು. ಅವಾಗ ಈ ಬದಲಾವಣೆ ಆಗ್ತದೆ. ಈ 4 ಕ್ಯಾಪಲ್ಲಿ ಯಾವುದೋ ಒಂದು ಮಾಡ್ತಿರ್ತಾರೆ ಅವ್ರು ಹೊಟ್ಟೆಪಾಟಿಗೆ ಅವ್ರು ಮಾಡ್ತಾ ಇರ್ತಾರೆ. ಅನ್ಇನ್ಸ್ಟಾಲ್ ಅಭಿಯಾನ ಅನ್ನೋದು ಸಕ್ಸಸ್ ಆಗಲ್ಲ ಸರ್. ನನ್ನ ಲೆಕ್ಕ ಪ್ರಕಾರ ಮೀಟರ್ ಹಾಕಿ ಅಭಿಯಾನ ಅಂತ ಮಾಡಬೇಕು. ಪ್ರತಿಯೊಬ್ಬರು ಚಾಲಕರು ಮೀಟರ್ ಹಾಕಿ ಯಾವುದೇ ಆ್ಯಪಲ್ಲಿ ಡ್ಯೂಟಿ ಮಾಡಿ ಸರ್, ರ್ಯಾಪಿಡ್ ಆಗಿರಲಿ, ಓಲಾ ಆಗಲಿ, ಊಬರ್ ಆಗಲಿ, ನಮ್ಮ ಯಾತ್ರೆ ಆಗಿರಲಿ, ಯಾವುದೇ ಆ್ಯಪ್ ಆಗಲಿ, ನಾನು ಮೀಟರ್ ಹಾಕೊಂಡು ಸೇವೆ ಕೊಡ್ತೀನಿ. ರೂಲ್ಸ್ ಎಲ್ಲ ಇದೆ ಸರ್, ಅದು ಮೀಟರ್ ಹಾಕೊಂಡು ಸೇವೆ ಕೊಡಿ ಅಂತಿದೆ. ಅದನ್ನು ನಾನು ಮಾಡ್ತಾ ಹೋದಾಗ ಆಟೋಮೆಟಿಕಾಗಿ ಈ ಕಂಪ್ನಿಗಳು ಹಿಂದಕ್ಕೆ ಹೋಗ್ತವೆ ಸರ್ ಅವು ಅಲ್ವಾ. ಅದನ್ನ ಬಿಟ್ಟು ನಾನು ಯಾವುದೋ ಒಂದು ಆ್ಯಪ್ನ ಅನ್ಇನ್ಸ್ಟಾಲ್ ಮಾಡ್ತಾರೆ, ಬೇರೆ ಆ್ಯಪ್ಗಳು ಅದೇ ಕೆಲಸ ಮಾಡ್ತಾರೆ ಸರ್. ಚಾಲಕರಿಗೂ ಅನ್ಯಾಯ ಮಾಡ್ತಿದ್ದಾವೆ, ಗ್ರಾಹಕರಿಗೂ ಅನ್ಯಾಯ ಮಾಡ್ತಿದ್ದಾವೆ, ಬೇರೆ ಆ್ಯಪ್ಗಳು ಅನ್ಯಾಯ ಮಾಡ್ತಿದ್ದಾವೆ. ಒಂದು ಅನ್ಇನ್ಸ್ಟಾಲ್ ಮಾಡೋದ್ರಿಂದ ಸಕ್ಸಸ್ ಆಗಲ್ಲ ಸರ್. ನನ್ನ ಪ್ರಕಾರ ಸಕ್ಸಸ್ ಆಗಲ್ಲ, ಅದು ವೇಸ್ಟ್. ಅದು ಅಂದ್ರೆ ನೀವು ಹೇಳ್ತಿರೋದು ಎಲ್ಲ ಅಪ್ಲಿಕೇಶನ್ ಅನ್ಇನ್ಸ್ಟಾಲ್ ಮಾಡಿ ಅನ್ಇನ್ಸ್ಟಾಲ್ ಮಾಡೋ ಅವಶ್ಯಕತೆ ಇಲ್ಲ ಸರ್. ಯಾವ್ದಾರ ಮಾಡಲಿ ಸರ್, ಡ್ಯೂಟಿ ಮಾಡಲಿ. ಡ್ಯೂಟಿಗೆ ನಾನು ನಗರ ಮೀಟರ್ಗೆ ಅಂದ್ರೆ ನಿಮ್ ಲೆಕ್ಕ ಯಾವ್ದೇ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ಲಿ ಮೀಟರ್ ಹಾಕಿ. ಮೀಟರ್ ಹಾಕಿದ್ರೆ ನಿಮ್ಗೂ ಒಳ್ಳೆದು. ಬೇಡ ಕಸ್ಟಮರ್ ಹತ್ರ ವಸೂಲಿ ಮಾಡಿ ಇಸ್ಕೊಳ್ಳೋದು ಬೇಡ ಸರ್. ಈಗ ನೀವೇ ಹೇಳ್ದಂಗೆ ಮೆಜೆಸ್ಟಿಕ್ ಸರೌಂಡಿಂಗ್ ಅಲ್ಲಿ, ಯಶವಂತಪುರ ಸರೌಂಡಿಂಗ್ ಅಲ್ಲಿ ಕೆಲವು ದರೋಡೆಕೋರರು ಚಾಲಕರಿದ್ದಾರೆ. ಅವ್ರಿಗೂ ನಮ್ಗೆ ಏನು ಸಂಬಂಧ ವ್ಯತ್ಯಾಸ ಇದೆ ಸರ್. ನಾವು ಈಗ ಕಸ್ಟಮರ್ ಇಂದ ಜಾಸ್ತಿ ದುಡ್ಡು ಬರ್ತಂತ ಆಸೆ ಪಟ್ರೆ ನಮಗೂ ಅವ್ರಿಗೂ ಏನು ವ್ಯತ್ಯಾಸ ಇದೆ ಸರ್. ನಾವು ಅವ್ರ ಹತ್ರ ಸುಲಿಗೆ ಮಾಡ್ದಂಗೆ ಅಲ್ವಾ, ಅದು ಕೊಡ್ಬೇಕು, ಮೀಟರ್ ಸೇವೆ ಕೊಡ್ಬೇಕು ಸರ್, ಅಷ್ಟೇ ಸರ್. ಇನ್ನೊಂದು, ಈಗ ಬೇರೆ ರಾಜ್ಯದಿಂದ ಡ್ರೈವರ್ಗಳು ನಾನು ಸುಮಾರು ನೋಡ್ದಂಗೆ ಅವ್ರಿಗೆ ಕನ್ನಡ ಬರಲ್ಲ, ಕರೆಕ್ಟಾಗಿ ಹಿಂದಿ ಬರಲ್ಲ. ಸೊ ಅಂಥವ್ರೆಲ್ಲ ಡ್ರೈವಿಂಗ್ ಮಾಡ್ತಾರೆ ಸರ್, ಅಂದ್ರೆ ಆಟೋ ಓಡಿಸ್ತಾರೆ ಬೆಂಗಳೂರಲ್ಲಿ. ಅದರಿಂದಾಗಿ ನಮ್ಮ ಕರ್ನಾಟಕದ ನೆಲದಲ್ಲಿ ಪ್ರಾಮಾಣಿಕವಾಗಿರುವಂಥ ಡ್ರೈವರ್ಗಳಿಗೆ ಎಷ್ಟು ನಷ್ಟ ಆಗ್ತಾ ಇದೆ. ಖಂಡಿತ ಸರ್. ಇವತ್ತಿನ ನೋಡಿ 10,000ಕ್ಕಿಂತ ಹೆಚ್ಚು ರ್ಯಾಪಿಡೋದವ್ರ ಆಟೋಗಳಿದೆ. ಅದು ಸಾಲದಂತ ಕೆಲವು ಕಂಪ್ನಿಗಳಿಗೆ ಟೈಅಪ್ ಮಾಡ್ಕೊಂಡಿದ್ದಾರೆ. ಅವರು 3 Eco ಅಂತ ಒಂದು ಕಂಪ್ನಿ, ಮೊನ್ನೆ ನಾವೇ ಒಂದು ಸ್ಟ್ರಿಂಗ್ ಆಪರೇಷನ್ ಮಾಡಿದ್ವಿ. ಅವ್ರು ಹೇಳ್ತಾರೆ, ನೀವು 1000 ಜನ ಕರ್ಕೊಂಡ್ಬನ್ನಿ, 1000 ಆಟೋಗಳು ಕೊಡ್ತಕ್ಕಂಥ ಕೆಪಾಸಿಟಿ ನಮಗಿದೆ ಅಂತಾರೆ. ಅಲ್ಲಿ ಅವ್ರಿಗೆ ಭಾಷೆ ಬೇಕಾಗಿಲ್ಲ, ಜನ ಬೇಕಷ್ಟೇ, ಓಡಿಸೋರು ಬೇಕು. ನಿಮ್ಮ ಹತ್ರ DL ಇಲ್ವಾ, ನಾವೇ DL ಮಾಡಿಸ್ಕೊಡ್ತೀವಿ ಅಂತಾರೆ. ಆ DL ಇಲ್ಲವರೆಗೂ ಗಾಡಿ ಓಡಿಸ್ಬೋದು ಅಂತ ಹೇಳಿದ್ರೆ ಓಡಿಸಿ, ಏನು ತೊಂದರೆ ಇಲ್ಲ, ಒಂದು ತಿಂಗಳು DL ಬರುತ್ತೆ, ಅಲ್ಲಿವರೆಗೂ ಓಡಿಸಿ, ನಾವು ಜವಾಬ್ದಾರರು ಅಂತಾರೆ. ಹುಷಾರಾಗಿ ನೋಡ್ಕೊಂಡು ಓಡಿಸಿ, ಪೊಲೀಸರು ಹಿಡಿದ್ಬಿಟ್ಟು ಸ್ವಲ್ಪ ಹುಷಾರಾಗಿರ್ರಿ, DL ತೋರಿಸ್ಬಿಡಿ, ಮನೇಲಿದೆ ಏನೋ ಅವರೇ ಹೇಳ್ಕೊಡ್ತಾರೆ ಸರ್. ಈ ಥರ ಅನ್ಯಾಯಗಳನ್ನ ಮಾಡ್ತಿದ್ದಾರೆ. ಇದರಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ರ್ಯಾಪಿಡೋದಾಗಲಿ 3 Eco ಮಾಡ್ತಕ್ಕಂಥವ್ರು 90% ಹೊರ ರಾಜ್ಯದವ್ರೆ ಸರ್. ಅವರು ಹೊರ ರಾಜ್ಯದವ್ರು ಕರ್ಕೊಂಬಂದು ಇಲ್ಲಿ ತುಂಬ್ತಾ ಇದ್ದಾರೆ. ದೊಡ್ಡಬಳ್ಳಾಪುರ ಯಾವುದೋ ಒಂದು ಅವ್ರದ್ದು ಫ್ಯಾಕ್ಟ್ರಿ ಇದೆ ಅಂತೆ, ಅಲ್ಲಿ 1000 ಗಾಡಿಗಳು ರೆಡಿ ಆಗ್ತಿದಾವಂತೆ, ಎಲೆಕ್ಟ್ರಿಕಲ್ ಗಾಡಿಗಳು. ಅವು ತೊಗೊಂಬಂದು ಬಾಡಿಗೆಗಳಿಗೆ ಕೊಡ್ತಾ ಇದ್ದಾರೆ. ಒಂದು ದಿನಕ್ಕೆ ಇಷ್ಟು ಸಂಪಾದನೆ ಮಾಡಬೇಕು, ನಿಮ್ಗೆ ಇಷ್ಟು ಕಮಿಷನ್ ಅಂತ ಕೊಡ್ತಿದ್ದಾರೆ. ಆಟೋಗೆ ಸರ್ ನಾನು ತಿಳಿದ ಮಟ್ಟಿಗೆ ಇವತ್ತಿನ ದಿನ 350 ರೂಪಾಯಿ ಕೊಟ್ಟರೆ ಒಂದು ಆಟೋ ಬಾಡಿಗೆ ಕೊಡ್ತಾರೆ. 24 hour ನನ್ನ ಹತ್ರ ಇರುತ್ತೆ ಗಾಡಿ. ನಾನು ಬಾಡಿಗೆ ಗಾಡಿ ಸ್ವಂತ ಗಾಡಿ ಇಲ್ಲ ಅಂದ್ರೆ 350 ರೂಪಾಯಿ ಕೊಟ್ಟರೆ 24 hour ಇರುತ್ತೆ. ಮೇಂಟೆನೆನ್ಸ್ ಎಲ್ಲ ಓದರ್ ಮಾಡ್ತಿರ್ತಾರೆ. ಇಲ್ಲೇನು ಮಾಡ್ತಿದ್ದಾರೆ, ಒಬ್ಬ ಡ್ರೈವರಿಂದ 1,500,000 ಸಂಪಾದನೆ ಮಾಡಿಸ್ಬಿಟ್ಟು 40% ಅವ್ರು ತಗೋತಾ ಇದ್ದಾರೆ. 1,500,000 40% ಅಂದ್ರೆ ಎಷ್ಟಾಯ್ತು ಸರ್? 600 ರೂಪಾಯಿ ಡ್ರೈವರ್ ಸಿಗುತ್ತೆ, ಉಳಿದ ದುಡ್ಡೆಲ್ಲ ಅವ್ರಿಗೆ ಹೋಗ್ತಾ ಇದೆ. ಅದೇ 1000ಕ್ಕೆ 400 ರೂಪಾಯಿ ಅವ್ರಿಗೆ ಹೋಗುತ್ತೆ. ನಮ್ಮ ಯಾತ್ರಿಯವರು ಸಹ ಮಹಿಳಾ ಸಬಲೀಕರಣ ಅಂತ ಹೇಳ್ಬಿಟ್ಟು ಮಾಡ್ತಾರೆ ಸರ್. ನಮ್ಮ ಯಾತ್ರೆ ಮಹಿಳಾ ಸಬಲೀಕರಣ ಅಂತ ಮಾಡಿದ್ರು. ನಮ್ಮ ಕಮಿಷನರ್ ಆಗಿರ್ತಕ್ಕಂಥ ದಯಾನಂದ್ ಸರ್ ಬಂದು ಅದನ್ನು ಉದ್ಘಾಟನೆ ಮಾಡಿದ್ರು. ಒಂದು ಒಳ್ಳೆ ಕಾನ್ಸೆಪ್ಟ್ ಇಲ್ಲ ಅಲ್ಲ, ಬಟ್ ಒಳ್ಳೆ ಕಾನ್ಸೆಪ್ಟ್ ಯಾವಾಗ ಆಗುತ್ತೆ ಸರ್? ಈಗ ಮಹಿಳೆಯರಿಗೆ ಸಬಲೀಕರಣ ಆಗಬೇಕು. ಅವ್ರ ಹೆಸರಲ್ಲಿನ ಗಾಡಿನ ಲೋನ್ ನಾವು ಕೊಡಿಸ್ತೀವಿ, ನಾವು ಜವಾಬ್ದಾರಿ ಕೊಡ್ತೀವಿ, ನೀವು ಗಾಡಿ ತೊಗೊಂಡು ಓಡಿಸಿ, ಲೋನ್ ತೀರಿಸಿ, ನೀವು ಸಬಲೀಕರಣ ಆಗಿ ಅಂತ ಹೇಳ್ಬೇಕು. ನನ್ನ ಕಂಪ್ನಿ ಹೆಸರಲ್ಲಿ ನಾನು ಗಾಡಿಗಳು 100 ಗಾಡಿಗಳು ತೊಗೊಂಡು ನಾನು ನಿಮ್ಮ ಹತ್ರ 350 ರೂಪಾಯಿ ಜಾಗಕ್ಕೆ 450 ರೂಪಾಯಿ ವಸೂಲಿ ಮಾಡಿ, ಫಸ್ಟ್ 750 ರೂಪಾಯಿ ಇತ್ತಂತೆ, ಆಮೇಲೆ 40 ರೂಪಾಯಿ ಮಾಡಿದಾರಂತ. ಈಗ ಆ ರೀತಿ ವಸೂಲಿ ಮಾಡಿ ಅವ್ರನ್ನ ಸುಲಿಗೆ ಮಾಡ್ತಿದ್ದಾರೆ ಮಹಿಳೆಯರನ್ನ. ಇದು ಸಬಲೀಕರಣ ಆಗಲ್ಲ ಸರ್. ಇದು ಈ ರೀತಿ ಕಂಪ್ನಿಗಳು ಅವರವರೇ ಗಾಡಿಗಳು ಬಿಡ್ತಾ ಇದ್ದಾರೆ. ಅದು ಆಗಬಾರ್ದು. ಮಹಿಳೆಯರು ಸಬಲೀಕರಣ ಆಗಬೇಕಾ? ನೋಡಿ, ನಾನು ಸೆಕ್ಯೂರಿಟಿ ಕೊಡ್ತೀನಿ, ನಾನು ಕಂಪ್ನಿಯಿಂದ ಸೆಕ್ಯೂರಿಟಿ ಕೊಡ್ತಾ ಇದ್ದೀನಿ, ನೀವು ತೊಗೊಳ್ಳಿ ಗಾಡಿನ, ಅಷ್ಟು ಡೌನ್ ಪೇಮೆಂಟ್ ಎಲ್ಲ ಇಷ್ಟು ಕೊಡಿ, ಇಷ್ಟು ತೊಗೊಳ್ಳಿ ಗಾಡಿನ. ಆ ರೀತಿ ಮಾಡಬೇಕು, ಸಬಲೀಕರಣ ಆಗುತ್ತೆ ಸರ್. ಇದೆಲ್ಲ ಸರ್ ಇವರೆಲ್ಲ ಉನ್ನಾರ ಮಾಡ್ತಿದ್ದಾರೆ ಸರ್. ಜನಗಳ ಮೈಂಡ್ನ ಡೈವರ್ಟ್ ಮಾಡಿ ಉನ್ನಾರ ಮಾಡ್ತಿದ್ದಾರೆ. ನಾವೇನೋ ಹೆಲ್ಪ್ ಮಾಡ್ತೀವಿ ಅಂತ ಹೇಳ್ತಾರೆ, ಅದ್ರ ಹಿಂದಿನ ಮರಮ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ಎಲ್ಲ ಚಾಲಕರಿಗೂ ಮೋಸ ಆಗ್ತದೆ ಸರ್. ನಿಮ್ಮ ಆಟೋ ಮೇಲೆ ಒಂದು ಎಲ್ಲೋ ಇದ್ರ ಮೇಲೆ ಬೋರ್ಡಲ್ಲಿ ನಗರ ಮೀಟರ್ ಅಂತ ಇತ್ತು. ಏನ್ ಸರ್ ಇದು ನಗರ ಮೀಟರ್? ಸರ್ ನಗರ ಇಲ್ಲ, ನಾನು ಯಾಕೆ ಕೇಳ್ತಾ ಇದೀನಿ ಅಂದ್ರೆ, ಇದು ಒಂದು ತರ ಓಲಾ ಊಬರಾ ಇಲ್ಲ ಬೇರೆ ಏನಾದ್ರು ಇದೆಯಾ, ಲೈಕ್ ಒಳ್ಳೇದಾಗೋದಿದ್ಯಾ? ನಾನು ಸುಮಾರು ಆಟೋ ಮೇಲೆ ನೋಡಿದೀನಿ, ಅಮ್ಮ ಯಾತ್ರಿ ಅಂತಿದೆ. ಸೊ ನಿಮ್ಮ ಆಟೋ ಮೇಲೆ ಮಾತ್ರನೇ ನಾನು ನೋಡಿದ್ದು, ಅಪರೂಪ ನಿಮ್ಮ ಆಟೋದ ಮೇಲೆ ನಾನು ನೋಡಿದ್ದು ನಗರ ಮೀಟ್ರು. ಸೊ ಏನ್ ಸರ್ ಇದು ಕಾನ್ಸೆಪ್ಟ್? ಇಲ್ಲ ಇದು ಸೇಮ್ ಓಲಾ ಊಬರೇನಾ, ಇಲ್ಲ ಇದು ಏನಾದ್ರು ಚೇಂಜಸ್ ಇದೆಯಾ? ಸರ್ ವ್ಯತ್ಯಾಸ ಏನಿದೆ ಅಂದ್ರೆ, ಈಗ ಓಲಾ ಊಬರು ರ್ಯಾಪಿಡೋ ನಮ್ಮ ಯಾತ್ರಿ ಏನಿದಾವಲ್ಲ, ಅವರೆಲ್ಲ ಏನ್ ಮಾಡ್ತಾರೆ, ಮೊಬೈಲಲ್ಲಿ ಪಿಕಪ್ ಡ್ರಾಪ್ ತೋರಿಸ್ತಾರೆ, ಇಷ್ಟೇ ಅಮೌಂಟ್ ತಗೊಳ್ಳಿ ಅಂತ ಫಿಕ್ಸ್ ಮಾಡ್ಬಿಡ್ತಾರೆ. ರೇಟ್ ಫಿಕ್ಸ್ ಮಾಡೋ ಅಧಿಕಾರ ಅವ್ರಿಗಿಲ್ಲ. ಆಕ್ಚುಲಿ ಹೇಳ್ಬೇಕಾದ್ರೆ ರೇಟ್ ಯಾರು ಅವ್ರ ರೇಟ್ ದರ ದಲ್ಲಾಳಿಗಳಂತೀನಿ ನಾನು ಅವ್ರಿಗೆ. ಒಂದು ಟೈಮಲ್ಲಿ ಜಾಸ್ತಿ ಕೊಟ್ಟಂಗ್ ಮಾಡೋದು, ಒಂದು ಟೈಮ್ ಮೀಡಿಯೇಟರ್ ದರ ದಲ್ಲಾಳಿಗಳಂತೀನಿ ಅವ್ರಿಗೆ. ಆ ಕೆಲಸ ಅವು ಮಾಡ್ತಿದ್ದಾವೆ. ಬಟ್ ಅದೇ ನಮ್ಮ ನಗರ ಮೀಟರ್ ಏನಿದೆ, ಅದರಲ್ಲಿ ಪಿಕಪ್ ತೋರಿಸುತ್ತೆ, ಡ್ರಾಪ್ ತೋರಿಸುತ್ತೆ, ಅದರಲ್ಲಿ ಯಾವುದೇ ಅಮೌಂಟ್ ತೋರಿಸಲ್ಲ. ಯಾವ ಸ್ಥಳದಲ್ಲಿ ಪಿಕಪ್ ನಾವು ತಗೊಂಡಿರ್ತೀವಿ ಆ ಸ್ಥಳದಿಂದನೇ ಮೀಟರ್ ಹಾಕ್ಬೇಕಂದ್ರೆ ಸರ್ಕಾರದ ನಿಯಮ ಇದೆ. ಆ ಸಂಪೂರ್ಣ ಸರ್ಕಾರದ ನಿಯಮದಲ್ಲಿ ಏನೇ ನಿಯಮಗಳಿದಾವೋ ಅದನ್ನ ತಗೊಂಡ್ಬಂದು ನಗರ ಮೀಟರ್ ಅಳವಡಿಸ್ಕೊಂಡಿದ್ದಾರೆ. ಇದರಲ್ಲಿ ಗ್ರಾಹಕರಿಗೂ ಮೋಸ ಆಗಲ್ಲ, ಮತ್ತೆ ಚಾಲಕರಿಗೂ ಮೋಸ ಆಗಲ್ಲ. ಮೀಟರ್ ಸೇವೆ ಕೊಡ್ತಾ ಇದೀವಿ ನಾವು. ಈಗ ನೋಡಿ, ಮೊನ್ನೆ ಒಂದು ನಿಮ್ಗೆ ಉದಾಹರಣೆ ಹೇಳಿದೆ ನಿಮಗೆ. ಒಂದು ಯಾವುದೋ ಪುಟ್ಟನಹಳ್ಳಿ ಹತ್ರ ಒಂದು ಗಲಾಟೆ ಆಯಿತು.
ಏನಕ್ಕಪ್ಪ ಅಂದ್ರೆ ಒಬ್ಬರು ಗ್ರಾಹಕರು ಒಂದ್ ಸ್ಥಳದಿಂದ ಇನ್ನೊಂದ್ ಸ್ಥಳಕ್ಕೆ ಬುಕ್ ಮಾಡಿದ್ರು, ಅವ್ರಿಗೆ ಏನೋ ಬೇರೆ ಕೆಲಸ ಇತ್ತು, ಸ್ವಲ್ಪ ಆ ಕಡೆಯಿಂದ ಹೋಗಪ್ಪ ಅಂತಂದ್ರು. ಈ ಚಾಲಕರು ಆಲ್ರೆಡಿ ನಾನು ಕಮ್ಮಿ ಕೊಡ್ತಾ ಇದಾರಪ್ಪ, ನಾನು ಆ ಕಡೆಯಿಂದ ಕರ್ಕೊಂಡು ಹೋದ್ರೆ ಇನ್ನೂ ಲಾಸ್ ಆಗುತ್ತೆ ನನಗೆ, ನಾನು ಹಿಂಗೆ ಕರ್ಕೊಂಡು ಹೋಗ್ತೀನಿ ಅಂದ್ರು. ಅಲ್ಲಿ ಬೇರೆ ಬೇರೆ ಏನೋ ಮಾಡ್ಬೋದಾಗಿತ್ತು ಅವರು, ಬೇರೆ ಬೇರೆ ಆಯ್ತಪ್ಪ ಇಲ್ಲಿ ನಿಲ್ಸೋ, ಬೇರೆ ಗಾಡಿ ತೊಗೊಂಡು ಹೋಗ್ತೀನಿ ಅಥವಾ ನೀನು ಮೀಟರ್ ಹಾಕಪ್ಪ ನಾನು ಎಕ್ಸ್ಟ್ರಾ ಕೊಡ್ತೀನಿ ಏನೋ ಹೇಳ್ಬೋದಾಗಿತ್ತು. ನಿಲ್ಸ್ಬಿಟ್ಟು ಏಕಾಏಕಿ ಹೊಡೆದ್ರು ಅಲ್ವಾ. ಯಾರೋ ಒಬ್ಬ ಚಾಲಕರು ಗ್ರಾಹಕರು ಅದು ವಯಸ್ಸಾಗಿರೋ ಯಜಮಾನ್ರಿದ್ದಾರೆ ಚಾಲಕರು, ಅವ್ರಿಗೆ ಹೊಡೆದು ರಕ್ತ ಎಲ್ಲ ಬಂದು ಏನೇನೋ ಆಯ್ತು ಅದು ಕತೆ. ಇಲ್ಲಿ ಅಷ್ಟು ಆಗ ಕಾರಣ, ಮೂಲ ಕಾರಣ ಸರ್, ಇದು ಯಾರು ಯೋಚನೆ ಮಾಡ್ತಿಲ್ಲ. ಆಮೇಲೆ ಕೆಲವು ಸಂಘಟನೆಗಳು ಬಂದ್ರು, ಕರ್ಕೊಂಡು ಹೋದ್ರು, ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಿಸಿದ್ರು, ಅವ್ರ ಗ್ರಾಹಕರು ಕರ್ಕೊಂಡ್ ಬಂದ್ರು, ಅದು ಏನು ಶಿಕ್ಷೆ ಆಯಿತು ಒಂದು ನೆಕ್ಸ್ಟ್ ಕ್ವೆಶ್ಚನ್. ಇದಕ್ಕೆ ಮೂಲ ಕಾರಣ ಏನು ಸರ್? ನಾವು ಮೀಟರ್ ಹಾಕ್ದಿರೋದೇ ಕಾರಣ. ಅದೇ ಮೀಟರ್ ಹಾಕಿ ಕಸ್ಟಮರ್ಗೆ ಪಿಕಪ್ ಡ್ರಾಪ್ ಅಷ್ಟೇ ತೋರಿಸ್ಬಿಟ್ಟು ಮೀಟರ್ ಹಾಕೊಂಡು ಹೋಗಿದ್ರೆ ಇನ್ನೂ 10 ಕಿಲೋಮೀಟರ್ ಕರ್ಕೊಂಡು ಹೋಗಿ ಮುಂದಕ್ಕೆ ಕರ್ಕೊಂಡು ಹೋಗ್ತಿದ್ದ. ನಮ್ಮ ಮತ್ತೆ ಗ್ರಾಹಕರ ಮಧ್ಯೆ ಒಂದು ಕಂದಕ ಸೃಷ್ಟಿ ಮಾಡಿ ಈ ರೀತಿ ವಾದ ವಿವಾದಗಳು ಮಾಡಿ ಚಾಲಕರ ತಲೆ ಮೇಲೆ ಒಂಥರ ಕಾನ್ಸೆಪ್ಟ್ ತೊಗೊಂಡ್ಬರ್ತಾರೆ, ಗ್ರಾಹಕರಿಗೆ ಒಂಥರ ತೊಗೊಂಡ್ಬರ್ತಾರೆ. ಸರ್ ಅವ್ರ ಅವಶ್ಯಕತೆಗೆ ನಮ್ಮ ಆಟೋಗಳಿರೋದು ಅಲ್ವಾ, ಗ್ರಾಹಕರ ಅವಶ್ಯಕತೆಗೆ ನಮ್ಮ ಆಟೋಗಳಿರೋದು, ಅವ್ರು ಹೇಳ ಕಡೆ ಹೋಗ್ಬೇಕಾಗಿರೋದು. ಇದು ಹೋಗದಿರಂಗೆ ಮಾಡ್ತಿರೋದು ಯಾರೋ ಈ ಕಂಪ್ನಿಗಳು ಸರ್. ಮತ್ತೆ ಈಗ ನಾನು ಈಗ ಮಾತಾಡ್ಬೇಕಾದ್ರೆ ಓಲಾ, ಊಬರು ಮತ್ತೆ ನಿಮ್ಮ ನಗರ ಮೀಟ್ರು. ಸೊ ಓಲಾ ಊಬರ್ ಏನ್ ಮಾಡ್ತಾರೆ, ಪರ್ಸೆಂಟೇಜ್ ಮೇಲೆ ಇಷ್ಟು ಅಮೌಂಟ್ ಅಂತ ತಗೋತಾರೆ, ಯಾಕಂದ್ರೆ ಅವ್ರದ್ದು ಕಂಪ್ನಿ ನಡಿಬೇಕಲ್ಲ ಸರ್. ಸೇಮ್ ಅದೇ ತರ ನಿಮ್ದ್ರಲ್ಲಿ ಏನಾದ್ರು ನೀವು ಇಷ್ಟು ಪರ್ಸೆಂಟ್ ಒಂದು ಕೊಡ್ಬೇಕಾ, ನೀವು ಒಂದು ಗ್ರೌಂಡ್ ಮಾಡ್ತೀರಾ, 100 ರೂಪಾಯಿ ಇಷ್ಟು ಅಂತ ಏನಾದ್ರು ನಗರ ಮೀಟ್ರಿಗೆ ಹೋಗುತ್ತಾ? ಯಾಕೆಂತಂದ್ರೆ ಅಲ್ಲಿ ನೀವು ಹೇಳಿದ್ರಿ ಆ ಆಪ್ ಅಲ್ಲಿ ಯಾವ್ದೇ ಒಂದು ದುಡ್ಡು ತೋರ್ಸಲ್ಲ ಅಂತ ಹೇಳಿದ್ರಿ. ಸೊ ಅವ್ರಿಗೆ ಏನ್ ಲಾಭ ಸರ್ ಇದರಿಂದ? ಸರ್ ಮೊದಲು ಈ ಓಲಾ ಆಗ್ಲಿ ಊಬರ್ ಆಗ್ಲಿ 25% ಕಮಿಷನ್ ತಗೋತಾ ಇದ್ರು. 100 ರೂಪಾಯಿ ಸಂಪಾದನೆ ಮಾಡ್ರೆ 24 ರೂಪಾಯಿ 99% ಕಮಿಷನ್ ಇತ್ತು. ಈ ನಮ್ಮ ಯಾತ್ರಿ ಬಂದ್ಮೇಲೆ ಆ ಕಮಿಷನ್ ಪದ್ಧತಿ ತೆಗೆದಾಕ್ಬಿಟ್ಟು ಸಬ್ಸ್ಕ್ರಿಪ್ಷನ್ ಪ್ಲಾನ್ ಮಾಡಿದ್ರು. ಯಾರು? ಓಲಾ ಊಬರ್ ಅವರು ಅಲ್ಲ, ನಮ್ಮ ಯಾತ್ರಿ ಫಸ್ಟ್ ಇದು ಪ್ಲಾನ್ ಮಾಡ್ತಿದ್ದು, ಸಬ್ಸ್ಕ್ರಿಪ್ಷನ್ ಪ್ಲಾನ್ ಮಾಡಿದ್ದು ನಮ್ಮ ಯಾತ್ರಿ. ನಾವ್ ಯಾವ್ದೇ ಕಡೆ ನಿಮಗೆ ಡ್ರೈವರ್ ಗಳಿಗೆ ದುಡ್ಡು ತಗೊಳ್ಳಲ್ಲ ಅಂತ 1 ವರ್ಷ ಫ್ರೀ ಅಂತ ಫಸ್ಟ್ ಬಿಟ್ರು. ಆಮೇಲೆ 10 ರೂಪಾಯಿ ಮಾಡ್ತೀವಿ, ಆಮೇಲೆ 15 ರೂಪಾಯಿ. ಸ್ಟಾರ್ಟಿಂಗ್ ಮೊಬೈಲ್ ಎಲ್ಲ ಕೊಟ್ರಲ್ಲ ಸರ್? ಮೊಬೈಲ್ ಕೊಟ್ಟಿದ್ದು ಓಲಾ ಊಬರ್, ನಮ್ಮ ಯಾತ್ರಿ ಅವರು ಮತ್ತೆ ರ್ಯಾಪಿಡ್ ಅವರು ಏನು ಕೊಟ್ಟಿಲ್ಲ. ಬಟ್ ಅವ್ರಿಬ್ಬರ ಇದರಲ್ಲಿ ಇವ್ರು ಬೆಳೆ ಬೇಯಿಸ್ಕೊಂಡಿದ್ದಾರೆ ಈಗ ಚೆನ್ನಾಗಿ. ನಮ್ದು ಅಷ್ಟೇ ಸರ್, ಕಮಿಷನ್ ಇಲ್ಲ, ಸಬ್ಸ್ಕ್ರಿಪ್ಷನ್ ಅಂತ ಇರುತ್ತೆ. ಒಂದ್ ದಿನಕ್ಕೆ ಕಂಪ್ನಿ ನಡೆಸ್ಬೇಕಾದ್ರೆ ನಿಮ್ಗಂತ ಗೊತ್ತಿರುತ್ತೆ ಎಷ್ಟೊಂದು ಖರ್ಚು ವೆಚ್ಚಗಳಿರ್ತವೆ, ಸಾಫ್ಟ್ವೇರ್ದಾಗ್ಲಿ ಸರ್ವರ್ದಾಗ್ಲಿ ಎಷ್ಟು ಖರ್ಚು ವೆಚ್ಚಗಳಿರ್ತವೆ, ಅದು ಆಗುತ್ತೆ ಎಲ್ಲ ಕಂಪ್ನಿಗಳಲ್ಲಿ. ನಮ್ಮಲ್ಲೂ ಚಾರ್ಜ್ ಇದೆ. ಬಟ್ ಆದ್ರೆ 1 ರೂಪಾಯಿ ಎಕ್ಸ್ಟ್ರಾ ಮಾಡ್ಬೇಕಂದ್ರೂ ಕೂಡ ನಮ್ಮ ಪರ್ಮಿಷನ್ ತಗೋಬೇಕು ಸರ್. ಸಲಹಾ ಮಂಡಳಿ ಅಂತ ಒಂದು ಮಾಡಿದ್ದಾರೆ, ಆ ಸಲಹಾ ಮಂಡಳಿ ಪರ್ಮಿಷನ್, ಚಾಲಕರ ಸಲಹಾ ಮಂಡಳಿ ಪರ್ಮಿಷನ್ ತಗೊಂಡೇ ಮಾಡ್ಬೇಕಾಗತ್ತೆ. ಏನ್ ಸರ್ ಸಲಹಾ ಮಂಡಳಿ ಇದು? ಅಂದ್ರೆ ಲೈಕ್ ಬೇರೆಯವ್ರು ಯಾರು ಇದ್ರಲ್ಲ, ಬರೀ ಚಾಲಕರು ಮಾತ್ರನಾ, ಆಟೋ ಓಡಿಸೋರು ಮಾತ್ರನಾ, ಆತರ ಏನಾದ್ರು? ಇಲ್ಲ ಸರ್, ಎರಡು ಮಾಡಿದ್ದಾರೆ ಸಲಹಾ ಮಂಡಳಿ ಅಂತ. ಒಂದು ಟ್ಯಾಕ್ಸಿ ಚಾಲಕರ ಸಲಹಾ ಮಂಡಳಿ, ಇನ್ನೊಂದು ಆಟೋ ಚಾಲಕ ಸಲಹಾ ಮಂಡಳಿ ಅಂತ ಇದೆ. ಒಂದೊಂದು ಸಲಹಾ ಮಂಡಳಿ 10 ಜನ ಮೆಂಬರ್ ಇದ್ದಾರೆ. ಅದು ಬದಲಾವಣೆ ಆಗ್ತಾ ಇರ್ತದೆ ಮುಂದಕ್ಕೆ. ನಮ್ಮ ಈಗ ನೋಡಿ, ಈಗ ನಾನು ಏನೋ ತಪ್ಪು ಮಾಡಿದೆ ಅನ್ಕೊಳ್ಳಿ, ಈ ಓಲಾ ಊಬರ್ ಅವರು ಕಸ್ಟಮರ್ ಒಂದು ಕಂಪ್ಲೇಂಟ್ ಮಾಡ್ಬಿಟ್ರೆ ಸಾಕು, ನಮ್ಮನ್ನ ಬ್ಲಾಕ್ ಲಿಸ್ಟ್ಗೆ ಹಾಕ್ಬಿಡ್ತಾರೆ, ಬುಕಿಂಗ್ ಬರ್ದಿರಂಗೆ ಮಾಡ್ಬಿಡ್ತಾರೆ. ಇಲ್ಲಿ ನಮ್ಮಲ್ಲಿ ಯಾವ ತರ ಇದೆ ಅಂದ್ರೆ, ತಪ್ಪುಗಳು ಆಗ್ತಿರ್ತಾವೆ ರಸ್ತೆನಲ್ಲಿ. ಒಂದ್ ಸೈಡ್ ಕೇಳ್ತಾರೆ, ಕಸ್ಟಮರ್ ಮಾತ್ರ ಕೇಳ್ತಿದ್ದಾರೆ ಈ ಕಂಪ್ನಿಗಳು. ಕೇಳ್ಬಿಟ್ಟು ಇಮಿಡಿಯೇಟ್ ಬ್ಲಾಕ್ ಲಿಸ್ಟ್ಗೆ ಹಾಕ್ತಾರೆ. ಡ್ರೈವರ್ ಕೇಳೋದೇ ಇಲ್ಲ, ಏನಾಯ್ತಪ್ಪ, ಯಾಕೆ ಹಿಂಗಾಯ್ತು, ಈ ಕಸ್ಟಮರ್ ಯಾಕೆ ಕಂಪ್ಲೇಂಟ್ ಮಾಡೋದು, ಒಂದು ಮಾತು ಸಹ ಕೇಳಲ್ಲ ಸರ್. ಅಲ್ಲಿ ಕಂಪ್ಲೇಂಟ್ ಬಂತ ಇಮಿಡಿಯೇಟ್ ಬ್ಲಾಕ್ ಲಿಸ್ಟ್. ಇಲ್ಲಿ ನಮ್ಮಲ್ಲಿ ಹಂಗಾಗಲ್ಲ. ಇವ್ರು ಏನ್ ಮಾಡ್ತಾರೆ, ಇವ್ರ ಹತ್ರ ಡಾಟಾ ಇರುತ್ತೆ, ನಮ್ಮ ನಗರ ಮೀಟರ್ ಡಾಟಾ ಇರುತ್ತೆ, ನಮ್ಮ ಸಲಹಾ ಮಂಡಳಿ ಮುಂದೆ ಇಡ್ತಾರೆ. ಆಟೋ ಚಾಲಕ ತಪ್ಪು ಮಾಡಿದ್ರೆ ಆಟೋ ಚಾಲಕ ಸಲಹಾ ಮಂಡಳಿ ಮುಂದೆ, ನೋಡಪ್ಪ ಈ ಡ್ರೈವರ್ ಹಿಂಗೆ ಮಾಡ್ತಿದ್ದಾನೆ, ಇದಕ್ಕೆ ಏನು ಮಾಡುತ್ತೆ, ನಾವು ಕರೆಸಿ 3 ಸಲ ಬುದ್ಧಿವಾದ ಹೇಳ್ತೀವಿ ಸರ್. ಕೊನೆಗೂ ಅವನದೇ ತಪ್ಪಿತ್ತು, ಪದೇ ತಪ್ಪು ಮಾಡ್ತೀನಿ, ಅವನ್ನ ಎಲಿಮಿನೇಟ್ ಮಾಡ್ತಕ್ಕಂಥ ಅವಕಾಶ ನಾವು ಅವ್ರು ಕೊಡ್ತೀವಿ ಕಂಪ್ನಿಗೆ. ಅಲ್ಲಿವರೆಗೂ ಅವರು ಎಲಿಮಿನೇಟ್ ಆಗಲ್ಲ. ಅವರು ನಾನು ಮೊದಲು ಕ್ಲಿಯರ್ ಮಾಡ್ಬಿಡ್ತೀನಿ ನನ್ನ ವೀಕ್ಷಕರಿಗೆ, ಇದು ಯಾವುದೇ ಪ್ರಮೋಷನ್ ಅಲ್ಲ ನಗರ ಮೀಟ್ರಿಗೆ. ನನಗೆ ಇವರೊಬ್ರು ಪ್ರಾಮಾಣಿಕರು ಅನ್ಸಿದಕ್ಕೋಸ್ಕರನೇ ನಾನು ಬಂದು ವಿಡಿಯೋ ಮಾಡ್ತಾ ಇರೋದು. ಕ್ಲಿಯರ್ ಮಾಡ್ಬಿಟ್ಟಿದ್ದೀನಿ ಸರ್ ಇದು ವಿಚಾರನ. ಖಂಡಿತ ನಿಮ್ಮ ಮಾತಲ್ಲಿ ನಿಜವಾಗ್ಲೂ 100% ಸತ್ಯನೇ. ನಾನು ಏನ್ ಹೇಳ್ತೀನಿ ಅಂದ್ರೆ ಸರ್, ನಮಗೆ ಓಲಾ ಮೇಲೂ ದ್ವೇಷ ಇಲ್ಲ, ಊಬರ್ ಮೇಲೆ ದ್ವೇಷ ಇಲ್ಲ, ರ್ಯಾಪಿಡೋ ಮೇಲೆ ನಮ್ಮ ಯಾವ್ದು ದ್ವೇಷ ಇಲ್ಲ. ಬಟ್ ಮೀಟರ್ ಕಾನ್ಸೆಪ್ಟ್ ತರಬೇಕು ಸರ್. ಅವರು ಮೀಟರ್ ತರದೇನೆ ಸರ್, ಇವ್ರು ಇಷ್ಟೇ ತಗೊಳ್ಳಿ ಅಂತ ಫಿಕ್ಸ್ ಮಾಡ್ತಿದಾರಲ್ಲ, ಇದರಿಂದ ಇಷ್ಟೆಲ್ಲ ಪ್ರಾಬ್ಲಮ್ಗಳಾಗ್ತಿದೆ. ಇದನ್ನೆಲ್ಲ ತೆಗೆದಾಕಿ ನೀವು ಮೀಟರ್ ಹಾಕಿ ಅಂತ ಹೇಳಿ ನಾನು ನಿಮಗೂ ಸಪೋರ್ಟ್ ಮಾಡ್ತೀನಿ ಸರ್. ಅದ್ರ ಏನಿದೆ, ನಮಗೇನು ಮೀಟರ್ ಸೇವೆ ಕೊಡಬೇಕು, ಗ್ರಾಹಕರಿಗೂ ಮೋಸ ಆಗಬಾರ್ದು, ಚಾಲಕರಿಗೂ ಮೋಸ ಆಗಬಾರ್ದು. ಇದು ಆಗ್ಬೇಕಂದ್ರೆ ನೀವು ಮೀಟರ್ ಸೇವೆ, ನಾನು ಪಿಕಪ್ ಡ್ರಾಪ್ ಕೊಡ್ತೀನಪ್ಪ, ಮೀಟರ್ ಹಾಕೊಂಡು ಹೋಗಿ ಅಂತ ನೀವು ಅವ್ರು ಹೇಳಕ್ ತಯಾರಿಲ್ಲ ಸರ್. ಯಾಕಂದ್ರೆ ಅವ್ರು ಬಂಡವಾಳ ಬೇಯಲ್ಲ, ಕೋಟಿಗಟ್ಟಲೆ ಬಂಡವಾಳ ಹಾಕಿದ್ದಾರೆ. ಇವತ್ತಿನ ಮೀಟರ್ ಹಾಕೊಂಡು ಓಡಿಸಿ ಅಂತಂದ್ರೆ ರೋಡಲ್ಲೆಲ್ಲ ನಾಳೆ ಸ್ಟಾರ್ಟ್ ಆಗ್ತಾರೆ ಗ್ರಾಹಕರು, ಅವ್ರಿಗೆ ಲಾಭ ಆಗಲ್ಲ. ನಮ್ಮ ಹತ್ರ ಇಷ್ಟು ಗ್ರಾಹಕರಿದ್ದಾರೆ, ನಮ್ಮ ಹತ್ರ ಇಷ್ಟು ಚಾಲಕರಿದ್ದಾರೆ ತೋರಿಸ್ಬೇಕು, ಅವರು ಸೇರ್ ಓರ್ಡರ್ ಜಾಸ್ತಿ ಮಾಡ್ಕೋಬೇಕು. ಅವರು ಆ ಕಾರಣಕ್ಕೆ ಆ ಕಾನ್ಸೆಪ್ಟ್ ಇಂದ ಮಾಡ್ತಿದ್ದಾರೆ. ಅವ್ರು ಯಾವುದೇ ಕಾರಣಕ್ಕೂ ಹೇಳಲ್ಲ. ಯಾವ ಕಂಪನಿನೇ ಬರಲಿ ಸರ್, ಇವತ್ತಿನ ನಗರ ಮೀಟರ್ ಇದೆ, ಒಂದು ಟೋನರ್ ಇನ್ನೊಂದು ಆ್ಯಪ್ ಇದೆ, ಇನ್ನೂ 4 ಕಂಪ್ನಿ ಬರಲಿ, ನಮಗೇನು ಅಭ್ಯಂತರ ಇಲ್ಲ. ಬಂದವರೆಲ್ಲ ಮೀಟರ್ ಹಾಕೊಂಡೇ ಓಡಿಸಿ ಅಂತ ಹೇಳಿದ್ರೆ ಅವ್ರು ಸಪೋರ್ಟ್ ಮಾಡ್ತೀವಿ ಸರ್. ನಗರ ಮೀಟರ್ ಅಂತ ಒಂದೇ ಅಲ್ಲ. ಈಗ ಸರ್ ನಾನು ನೋಡ್ದಂಗೆ 2 ತರ ಆಟೋ ಚಾಲಕರು, ಒಂದು ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡು ಆಟೋ ಓಡಿಸೋರು, ಇನ್ನೊಂದು ಲೈನ್ ಮೇಲೆ ಓಡಿಸೋರು. ಸರ್ ಇಬ್ರಿಗೂ ನೀವೊಂದು ಸಲಹೆ ಕೊಡ್ಬೇಕು ಅಂದ್ರೆ ಏನ್ ಕೊಡ್ತೀರಾ ಸರ್? ಯಾಕಂತಂದ್ರೆ ಇದು 2 ರಾಜ್ಯಗಳ ತರ ಆಗ್ಬಿಟ್ಟಿದೆ. ಅಲ್ಲೂ ಜಗಳ, ಇಲ್ಲೂ ಜಗಳ. ನಿಮ್ ಆಗ್ಲೇ ಒಂದು ವಿಡಿಯೋ ಕಳಿಸ್ತೀನಿ ಅಂತ ಹೇಳಿದೆ ನಿಮ್ಗೆ, ಜಾಳಿ ಕ್ರಾಸ್ ಆಗಿದ್ದು. ಇದು ನನ್ನ ಸ್ಟ್ಯಾಂಡ್, ನಲ್ಲಿ ನಿಲ್ಬೇಡ ಅಂತ. ಪಾಪ ಯಾರು ಲೈನ್ ಮೇಲೆ ಬಂದಿರೋನು, ಅವನು ಚಾಲಕನೇ ದುಡಿಯಕ್ಕೆ ಬಂದಿರೋದು. ಸೊ ಇವ್ರಿಬ್ರಿಗೂ ನೀವು ಸಲಹೆ ಏನ್ ಕೊಡ್ಬೋದು ಸರ್? ಸರ್ 84ರಲ್ಲಿ ಆಟೋ ರಾಜ ಅಂತ ಸಿನಿಮಾ ಬಂತು ಸರ್, ಶಂಕರ್ನಾಗ್ ಅವ್ರದ್ದು. ಅಲ್ಲಿವರೆಗೂ ಆಟೋ ಚಾಲಕರ ಬಗ್ಗೆ ಅಷ್ಟೊಂದೇನು ಗೌರವ ಇರಲಿಲ್ಲ. ಆ ಸಿನಿಮಾದಲ್ಲಿ ಅದೊಂದು ಪಾತ್ರ ಮಾಡಿದ್ದಾರೆ ಶಂಕರ್ನಾಗ್ ಅವರು. ಯಾವ ಕ್ಷಣದಲ್ಲಿ ಅವ್ರು ಪಕ್ಕದಲ್ಲಿ ಅಥವಾ ಹಿಂದೆ ಆಟೋ ತೋರಿಸುತ್ತೆ, ಆ ಟೈಮಲ್ಲಿ ಅವರು
ಮೀಟರ್ ಬಗ್ಗೆನೇ ಮಾತಾಡ್ತಾರೆ, ಮತ್ತೆ ಸಂಪೂರ್ಣ ಯೂನಿಫಾರ್ಮ್ ಅಲ್ಲೇ ಇರ್ತಾರೆ. ಬೇರೆ ಸಮಯ ಸಂದರ್ಭ ಸ್ಥಿತಿಗಳು ಬರ್ತಾ ಇರ್ತವೆ, ಆ ಸಮಯದಲ್ಲಿ ಅವರು ಮೀಟರ್ ಬಗ್ಗೆ ಮಾತಾಡಲ್ಲ. ಅದರಿಂದ ಒಂದು ಚಾಲಕರಿಗೆ ವೃತ್ತಿ ಗೌರವ ಬಂತು ಸರ್. ಆ ಕಾರಣಕ್ಕೆ ಏನು ಮಾಡಿದ್ರು, ಎಷ್ಟೋ ಕಡೆಗೆ ಆಟೋ ಸ್ಟ್ಯಾಂಡ್ಗಳು ಉದಯ ಆದವು. ಆ ಉದಯಗೆ ಕಾನ್ಸೆಪ್ಟ್ ಏನಂದ್ರೆ, ಯಾರೋ ಗ್ರಾಹಕರು ಆ ಮೂಲೆಯಿಂದ ಈ ಮೂಲೆಗೆ ಬರಲಿ, ಸ್ಟ್ಯಾಂಡ್ ಹತ್ರ ಬರಲಿ, ಅವ್ರು ಹೇಳೋ ಕಡೆ ಕರ್ಕೊಂಡು ಹೋಗ್ಬೇಕಂತಿತ್ತು. ನಾವು ಆ ಟೈಮಲ್ಲಿ ಸ್ಟ್ಯಾಂಡಲ್ಲೇ ಹಾಕೊಂಡು ಮೂವ್ ಮಾಡ್ಕೊಂಡು ಗ್ರಾಹಕರನ್ನ ಕರ್ಕೊಂಡು ಹೋಗಿದ್ದೀವಿ. ಇವತ್ತಿನ ಸ್ಟ್ಯಾಂಡಲ್ಲಿ ಇರೋರು ಯಾವ ಥರ ಆಗಿದ್ದಾರೆ ಅಂದರೆ, ಅಲ್ಲಿ ಹೋಗ್ತಕ್ಕಂಥ ಗ್ರಾಹಕರನ್ನು ಸುಲಿಗೆ ಮಾಡ್ತಕ್ಕಂಥವ್ರು ಆಗಿದ್ದಾರೆ ಸರ್. ಮೇಲ್ಗಡೆ ಶಂಕರ್ನಾಗ ಆಟೋ ನಿಲ್ದಾಣ ಅಂತ ಬೋರ್ಡ್ ಹಾಕೊಂಡಿರ್ತಾರೆ, ಅದು ಒಂದೇ ಒಂದು ಆದರ್ಶನ ಪಾಲಿಸ್ತಾ ಇಲ್ಲ. ಇದು ತಪ್ಪಬೇಕು ಸರ್. ಇದು ಹೌದು, ನಿಜವಾಗ್ಲೂ ಅಂತ ದೇವರಂತ ಸರ್, ನಿಜ ಸರ್, ಮನಸ್ಸು ತುಂಬಾ ಬೇಜಾರಾಗುತ್ತೆ. ದೇವರಂತ ಮನುಷ್ಯಂದು ಅದ್ ನಾನು ಅದೇ ಕೇಳ್ತೀನಿ ಸರ್. ಶಂಕರ್ನಾಗ ಅವ್ರು ಫೋಟೋ ಹಾಕೊಂಡಿರ್ತಾರೆ, ಒಂದು ಯೂನಿಫಾರ್ಮ್ ಹಾಕೊಳ್ಳಲ್ಲ, ಕಸ್ಟಮರ್ ಹತ್ರ ಬಾಯಿಗೆ ಬಂದಾಗ ಮಾತಾಡ್ತಾರೆ, ಆ ಕಸ್ಟಮರ್ ಕೂತ್ಕೊಂಡಾಗ ದಮ್ ಹೊಡಿತಿರ್ತಾರೆ, ಪಾನ್ ಪರಾಗ ಹಾಕೊಂಡು ಉಳ್ತಾ ಇರ್ತಾರೆ. ಒಂದು ಗೌರವ ಇಲ್ಲ ಅಂದ್ರೆ ಹೆಂಗ್ ಸರ್? ಅವರಿಂದ ಜೀವನ ನಡೀತದ ಅಂದ್ಮೇಲೆ ಅವ್ರ ಗೌರವ ಇಲ್ಲ ಅಂದ್ರೆ ಹೆಂಗ್ ಸರ್? ಅದು ಅನ್ನೇ ಅಲ್ವಾ? ಅದು ನಿಜ ಸರ್, ನಿಜ. ಇದು ಬದಲಾವಣೆ ಆಗ್ಬೇಕು ಸರ್. ಇದು ಬದಲಾವಣೆ ಯಾವಾಗ ಆಗುತ್ತೋ ನಾವು ಕಾಯ್ತಾ ಇದೀವಿ. ಮತ್ತೆ ಸರ್, ನಿಮ್ದು ಇದೊಂದು ನಗರ ಮೀಟರ್ ಇದೆಯಲ್ಲ, ಸೊ ಇದರಿಂದ ಜನಗಳಿಗೆ ಯಾವಾಗಲೂ ಉಪಯೋಗ, ನನಗನ್ಸಿದ್ದು ಉಪಯೋಗ ಆಗುತ್ತೆ. ಯಾಕಂದ್ರೆ ಮೀಟರ್ ಹಾಕೋದ್ರಿಂದ ಉಪಯೋಗನೇ ಆಗುತ್ತೆ. ಈ ಒಂದು ನಗರ ಮೀಟರ್ ಇಟ್ಕೊಂಡು ಇದನ್ನ ನಗರ ಮೀಟರ್ನ ಯಾಕೆ ಸರ್ಕಾರ ನಿಯಮಿತವಾಗಿ ಒಂದು ಅಪ್ಲಿಕೇಶನ್ ಮಾಡಬಾರ್ದು ಅಂತ? ಖಂಡಿತ ಸರ್, ಖಂಡಿತ. ಈಗ ಹೇಳ್ತೀನಿ ಸರ್, ನಗರ ಮೀಟರ್ ಅಂತಲ್ಲ, ಇಷ್ಟೆಲ್ಲ ಅನ್ಯಾಯ ಯಾವ್ದು ಆಗ್ತಾ ಇದ್ರು ಕೂಡ ಸರ್ಕಾರಗಳು ಏನು ಇದ್ರ ಬಗ್ಗೆ ತೀರ್ಮಾನ ತಗೋತಾರ ಸರ್. ಅವರೇ ಒಂದು ಅಪ್ಲಿಕೇಶನ್ ಮಾಡ್ಬೋದು ಸರ್, ದೊಡ್ಡ ವಿಷಯ ಅಲ್ಲ ಇದು. ಏನೇನೋ ಮಾಡ್ತಿದಾರಂತೆ. ಈಗ ಸರ್, ಯಾವ್ದು ಆರೋಗ್ಯ ಸೇತು ಯಾವ್ದಾದ್ರು ಮಾಡಿದ್ರು ಆ ರೀತಿಯಲ್ಲಿ ಒಂದು ಅಪ್ಲಿಕೇಶನ್ ಮಾಡ್ಬೋದು. ಎಲ್ಲ ಚಾಲಕರು ಅನುಕೂಲ ಆಗುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ, ಬಟ್ ನಮ್ಮ ಯಾತ್ರಿ ಕಾನ್ಸೆಪ್ಟ್ ತುಂಬಿದ್ದಾರೆ ಅಂತ ಹೇಳ್ತಿದ್ದಾರೆ. ಅಲ್ಲಿ ಅದರಲ್ಲೂ ತೋರಿಸ್ತಾರಂತೆ. ಅದು ಆಗ್ಬಾರ್ದು. ಸರ್, ಮೀಟರ್ ರೇಟ್ ಫಿಕ್ಸ್ ಮಾಡಿದ್ಮೇಲೆ ಸರ್ಕಾರದವರು ಮೀಟರ್ ಹಾಕೊಂಡು ಹೋಗಿ ಅಂತಾನೆ ಅಪ್ಲಿಕೇಶನ್ ಮಾಡ್ಬೇಕು ಸರ್. ಅವರು ಎಲ್ಲ ಮೀಟರ್ ತೆಗಿಬೇಕು. ಮೀಟರ್ ತೆಗಿಬೇಕು ಸರ್. ಮೀಟರ್ ತೆಗೆದು ಸರ್ ಪೂರ್ತಿ ಹಾಳಾಗೋಗ್ಬಿಟ್ಟು ಸರ್, ಜೀವನ ಹಾಳಾಗೋಗುತ್ತೆ. ಮೀಟರ್ ಇರ್ಬೇಕು ಸರ್, ಖಂಡಿತವಾಗಿ ಮೀಟರ್ ತೆಗಿಬಾರ್ದು, ಮೀಟರ್ ಇರಬೇಕು. ಯಾಕಂದ್ರೆ ಸರ್, ದಲ್ಲಾಳಿಗಳು ಜಾಸ್ತಿ ಆಗ್ತಾರೆ ಸರ್. ಮತ್ತೆ ಅದೇ ರೀತಿಯಲ್ಲಿ ಮೀಟರ್ ಇಲ್ಲ ಅಂತಂದ್ರೆ, ನೋಡಪ್ಪ, 1 ಕಿಲೋಮೀಟರ್ 18 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ. ಇದು ಇಲ್ವೇ ಇಲ್ಲ ಅಂತಂದಾಗ ಏನಾಗುತ್ತೆ, ಈ ದರೋಡೆ ಮಾಡೋ ಚಾಲಕರು ಇರ್ತಾರಲ್ಲ, ಅವ್ರು ಇನ್ನೂ ಜಾಸ್ತಿ ಆಗ್ತಾರೆ ಸರ್. ಮೊನ್ನೆ ನಾನೇ ಊರಿಂದ ಬಂದೆ ಸರ್. ಊರಿಂದ ಬರ್ಬೇಕಾದ್ರೆ ಅವ್ರು ಬಾಯಿ ಬಿಟ್ಟೆ ಕೇಳ್ತಾನೆ, 100 ರೂಪಾಯಿ ಕೊಟ್ರೆ ಬರ್ತೀನಿ ಇಲ್ಲ ಅಂತ. ಸರ್, ಈಗ ನನಗೆ ನಾರ್ಮಲ್ ಪ್ರಜೆಯಾಗಿ ನನಗೆ ಗೊತ್ತಿಲ್ಲ, ಒಬ್ಬ ಸಿಟಿಸನ್ ಆಗಿ ನನಗೆ ಗೊತ್ತಿಲ್ಲ ಇದ್ರ ಕಾನೂನು ಹೆಂಗಿದೆ ಸರ್. ಈಗ ನನಗೆ ಅವ್ನು ಬರ್ಲಿಲ್ಲ ಅಂತಂದ್ರೆ ನಾನು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ರೆ ಇದು ಹೆಂಗ್ ನಡೆಯುತ್ತೆ ಸರ್? ಸರ್, ಒಂದು ಕಾಲದಲ್ಲಿ ಕಸ್ಟಮರ್ ಕೂತಾರಲ್ಲ, ಅಲ್ಲಿ ಕೆಳಗಡೆ ಆಟೋದಲ್ಲಿ ಬರಿತಿದ್ವಿ ನಾವು, ಇಫ್ ಯು ಡ್ರೈವರ್ ಡಿಮ್ಯಾಂಡ್ ಎಕ್ಸಸ್ ಫೇರ್ ಪ್ಲೀಸ್ ರಿಪೋರ್ಟ್ ಟು ದಿ ಪೊಲೀಸ್ ಸ್ಟೇಷನ್ ಅಂತ ಕಂಪಲ್ಸರಿ ಬರಿಬೇಕಾಗಿತ್ತು. ಈಗ ಆ್ಯಪ್ ಬಂದ್ಮೇಲೆ ಆ ಪದ್ಧತಿನೇ ಮರ್ತೋಗಿದೆ. ಆಮೇಲೆ ಎಷ್ಟೋ ಕಡೆಗೆ MG ರೋಡು ಅಂತಲ್ಲೆಲ್ಲ ಪೊಲೀಸರು ಮಫ್ತಿಲಿ ನಿಂತ್ಕೊಂಡಿರೋರು ಬಂದು ಸುಮ್ಮನೆ ಕರೆಯೋರು, ಬರ್ತೀನಪ್ಪ ಕೂತ್ಕೊಳ್ಳಿ ಸರ್, ಮೀಟರ್ ಹಾಕಿ ಅಂತ ಕರ್ಕೊಂಡು ಹೋಗಿದ್ರೆ ಅವ್ನು ಉಳಿತು, ಇಲ್ಲಾಂದ್ರೆ ಫೈನ್ ಹಾಕೋರು. ಅಂದರೆ ಅವ್ನು ರೆಫ್ಯೂಸ್ ಮಾಡಿದ್ರು ಫೈನ್ ಹಾಕೋರು, ಎಕ್ಸ್ಟ್ರಾ ಕೇಳಿದ್ರು ಫೈನ್ ಹಾಕೋರು. ಇದನ್ನೆಲ್ಲ ಪೊಲೀಸರು ಮರ್ತೋಗಿದ್ದಾರೆ ಸರ್. ಇದು ಅದರಿಂದ ಏನಾಗ್ತಿದೆ ಅಂದರೆ, ಈ ದರೋಡೆ ಮಾಡೋ ಸಂಖ್ಯೆ ಜಾಸ್ತಿ ಆಗ್ತಿದೆ ಸರ್, ಅಷ್ಟು ಇನ್ನೇನಿಲ್ಲ. ಅದು ಹೋಗ್ಬೇಕಂದ್ರೆ ಮತ್ತೆ ಸರ್ಕಾರ ನಿಜವಾಗ್ಲೂ ಹೇಳ್ತೀನಿ, ಒಂದು ಅಪ್ಲಿಕೇಶನ್ ತರಬೇಕು ಸರ್. ಇದಕ್ಕೆ ತಂದು ಸರ್ಕಾರದಿಂದನೇ ಮಾಡಿದಾಗ ಏನಾಗುತ್ತೆ ಸರ್, ಡ್ರೈವರ್ಗಳಿಗೆ ಅನುಕೂಲ ಆಗುತ್ತೆ, ಗ್ರಾಹಕರಿಗೆ ಅನುಕೂಲ ಆಗುತ್ತೆ ಸರ್, ಯಾರಿಗೂ ಮೋಸ ಆಗಲ್ಲ. ಸೊ ನಾನು ನನ್ನ ಕಡೆಯಿಂದ, ನನ್ನ ಚಾನಲಿಂದ ಒಂದು ರಿಕ್ವೆಸ್ಟ್ ಮಾಡೋದು ಸರ್, ಎಲ್ಲ ಆಟೋ ಚಾಲಕರಿಗೆ, ಸೊ ಜನಗಳಿಗೆ ಗೌರವ ಕೊಡಿ. ಯಾಕೆಂದ್ರೆ ಜನಗಳಿಲ್ಲ ಅಂತಂದ್ರೆ ಆಟೋಗಳಿಲ್ಲ, ಆಟೋ ಚಾಲಕರಿಲ್ಲ ಸರ್. ಆಟೋ ಚಾಲಕರಿಲ್ಲ ಅಂತಂದ್ರೆ ಇನ್ನೊಂದೇನೋ ಫೆಸಿಲಿಟಿ ಮಾಡ್ಕೋತಾರೆ ಜನಗಳು. ಜನಗಳೇ ಇಲ್ಲ ಅಂದ್ರೆ ನೀವೇನ್ ಮಾಡ್ತೀರಾ? ಅವ್ರಿಗೊಂದು ಮರ್ಯಾದೆ ಕೊಡಿ. ನಾನು ಒಂದಷ್ಟು ವಿಡಿಯೋಗಳು ನೋಡಿದೆ, ವಯಸ್ಸಾದವ್ರಿಗೆ ಬೈಯೋದು, ರಾತ್ರಿ ಓಡಾಡೋಂಥ ಹೆಣ್ಣು ಮಕ್ಕಳಿಗೆ ಅಸಹ್ಯವಾಗಿ ಮಾತಾಡೋದು. ಸರ್, ಅಂತ ಒಬ್ಬ ಡ್ರೈವರ್ಗಳಿಗೆ, ಒಬ್ಬ ಪ್ರಾಮಾಣಿಕ ಡ್ರೈವರ್ ಆಗಿ ನೀವೇನ್ ಹೇಳ್ತೀರಾ? ಅಂಡ್ ಕಮೆಂಟ್ ಮಾಡಿ, ಯಾರ್ಯಾರು ಈ ತರ ಆಗಿದೆ, ಮುಂದೆ ಆಗಬಾರ್ದು ಇಂಥ ಒಂದು ವಿಚಾರಗಳು. ಯಾರು ಹಿರಿಯರಿಗಾಗ್ಲಿ ಬೈಯೋದು, ಯಾರೋ ಹೆಣ್ಮಕ್ಳಿಗೆ ರಾತ್ರಿ ಕೆಲಸ ಮುಗಿಸ್ಕೊಂಡ್ ಬರೋ ಹೆಣ್ಮಕ್ಳು ಇರ್ತಾರೆ, ಅಂತವ್ರಿಗೆ ನಾನ್ ಕೇಳೋದು, ಆಟೋ ಚಾಲಕರು ಕಮೆಂಟ್ಗಳು ಮಾಡಿ ಪಬ್ಲಿಕ್ ಮಾಡಬೇಕು. ಅವಾಗ್ಲೇ ಗೊತ್ತಾಗೋದು ಯಾವ್ದು ಕಾನೂನುಗಳಿದೆ, ಯಾವ ಕಾನೂನು ಇಲ್ಲ ಅಂತ. ಸೊ ಅದಕ್ಕೆ ನಿಮ್ಮ ಒಂದು ಈ ತರ ನಡ್ಕೊಳ್ಳೋ ಅಂತ ಚಾಲಕರಿಗೆ, ಅಸಹ್ಯವಾಗಿ ನಡ್ಕೊಳ್ಳೋ ಚಾಲಕರಿಗೆ ನಿಮ್ಮ ಒಂದು ಬುದ್ಧಿ ಸರ್, ಬುದ್ಧಿವಾದ. ಯಾಕಂದ್ರೆ ನೀವು 30 ವರ್ಷದಿಂದ ಓಡಿಸ್ತಾ ಇದ್ದೀನಿ ಗಾಡಿ ಅಂತಂದ್ರೆ, ನೀವು ಹತ್ತತ್ರ 2-3 ತಲೆಮಾರುಗಳು ನೋಡ್ಬಿಟ್ಟಿದ್ದೀರಾ. ಸೊ ಅದಕ್ಕೆ ನಿಮ್ಮ ಒಂದು ಬುದ್ಧಿವಾದ ಏನ್ ಹೇಳ್ಬೋದು ಅವರಿಗೆ? ನಾನು ಹೇಳೋದು ಅಷ್ಟೇ ಸರ್, ಇದೇನಿಲ್ಲ. ಈಗ ನೋಡಿ, ನಾನು 30 ವರ್ಷದಿಂದ ಓಡಿಸ್ತಾ ಇದ್ದೀನಿ, ಇನ್ನೊಂದು 10 ವರ್ಷ ಓಡಿಸ್ತೀನಿ, 15 ವರ್ಷ ಓಡಿಸ್ತೀನಿ, ಗೊತ್ತಿಲ್ಲ. ನಾನು ರಿಟೈರ್ಮೆಂಟ್ ಆಗುತ್ತೆ, ಅದಕ್ಕೆ ಒಂದಲ್ಲ ಒಂದು ಕಾಲ ರಿಟೈರ್ಮೆಂಟ್ ಆಗುತ್ತೆ. ಇವತ್ತಿನ ಯುವ ಪೀಳಿಗೆನ ಮುಂದೆ ನಡ್ಸ್ಕೊಂಡು ಹೋಗ್ಬೇಕಾಗತ್ತೆ. ನೀವು ಈ ರೀತಿ ಡ್ರೈವರ್ ಬಗ್ಗೆ ಕೆಟ್ಟ ಅಭಿಪ್ರಾಯ ಜನರಲ್ಲಿ ಮೂಡಿಸ್ತಾ ಹೋದ್ರೆ, ಅವ್ರಿಗೆ ಆಲ್ರೆಡಿ ಬೇರೆ ಬೇರೆ ಆಪ್ಷನ್ಸ್ ತಗೋತಾ ಇದ್ದಾರೆ. ಅವರೇನೆ ಪೋಲ್ ಗಾಡಿಗಳು ಮಾಡ್ಕೋತಾ ಇದ್ದಾರೆ, ಬೈಕ್ ಟ್ಯಾಕ್ಸಿ ಬರ್ತಾ ಇದಾವೆ, ಇನ್ನೂ ಏನೋ ಬರ್ತದೆ. ಒಂದು ಕಾಲದ ಜಟಕ ಗಾಡಿಗಳಿದ್ವು, ಆಮೇಲೆ ಹಿಂಗೆ ಇಂಪ್ರೂವ್ ಆಗಿ ಆಟೋ ಬಂತು, ಇವತ್ತೆಲ್ಲ ಬಂತು. ಇದನ್ನ ಉಳಿಸ್ಕೋಬೇಕಾಗಿದ್ದು ಯಾರು ಕರ್ತವ್ಯ ಇದೆ ಸರ್? ಯುವ ಪೀಳಿಗೆ ಕರ್ತವ್ಯ ಇದೆ. ನೀವು ಅಬ್ಸರ್ವ್ ಮಾಡಿ, ನೀವು ಯುವ ಪೀಳಿಗೆನೇ ಇಂಥ ಅಸಂಬದ್ಧವಾಗಿ, ಅಸಭ್ಯವಾಗಿ ಮಾತುಗಳನ್ನ ಆಡ್ತಿರೋದು ಅವರೇನೆ ಜಾಸ್ತಿ ಅಲ್ವಾ? ಇದನ್ನ ಕಂಟ್ರೋಲ್ ಮಾಡ್ಕೊಂಡು ನಮ್ಮ ಜೀವನ ನಡೀತಿದೆಯಪ್ಪ, ಈ ಆಟೋ ವೃತ್ತಿಯಿಂದ ನಮ್ಮ ಜೀವನ ನಡೀತಿದೆ. ನಾವು ಪ್ರಯಾಣಿಕರಿಗೆ ಗೌರವ ಕೊಡಬೇಕು. ಯಾರ ಹತ್ರ ಈಗ ಸರ್, ನಮ್ಮ ಅಕ್ಕ ತಂಗಿರನ್ನ ಒಂದು ಆಟೋದಲ್ಲಿ ಕಳಿಸ್ಬೇಕಾದ್ರೆ ಯೋಚನೆ ಮಾಡಂಗಾಗಿದೆ ಸರ್, ಅಲ್ವಾ ಸರ್? ನೀವೇ ಹಿಂಗಂತ ಇದ್ರಲ್ಲ ಸರ್, ಸತ್ಯವಾಗಿ ಹೇಳ್ತೀನಿ, ನಮ್ಮ ಪ್ರಾಮಾಣಿಕರ ಪರವಾಗಿ ಹೇಳ್ತೀನಿ, ನಾನು ಸತ್ಯವಾಗಿ ಹೇಳ್ತೀನಿ. ಅವ್ರು ಯೋಚನೆ ಮಾಡ್ತಿದ್ದಾರೆ.
ಈಗ ಬೈಕ್ ಟ್ಯಾಕ್ಸಿ ಕಳಿಸ್ಬೇಕಂದ್ರೆ ನಾವು ಡ್ರೈವರ್ಗಳು ಹೇಳ್ತಾರೆ ಸೇಫ್ಟಿ ಇದೆಯಾ ಅಂತ ಕೇಳ್ತಾರೆ. ಆಟೋದಲ್ಲಿ ಕೂಡ ಎಷ್ಟೋ ಅವಾಂತರಗಳಾಗಿದೆ ಸರ್. ಅದಕ್ಕೆಲ್ಲ ಕಾರಣ ಏನಂದ್ರೆ ಕೆಲವರು ಮಾಡ್ತಕ್ಕಂಥ ಕಾರಣದಿಂದ ಅದೇ ಯಾರೋ ಒಂದಷ್ಟು ನೂರಲ್ಲಿ ಒಂದ್ 10 ಜನ ಮಾಡಕ್ಕೆ ಸರ್ ಅವ್ರಷ್ಟೇ. ನಮ್ಮ ಜೀವನ ಇದರಿಂದ ನಾವು ಜೀವನ ಮುಂದುವರಿಸಬೇಕಪ್ಪ ಅಂತಂದ್ರೆ ಇದನ್ನೆಲ್ಲ ಕಂಟ್ರೋಲ್ ಮಾಡ್ಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಪ್ರಯಾಣಿಕರಿಗೆ ಸೇವೆ ಕೊಟ್ರೆ ಖಂಡಿತವಾಗಿ ಸರ್ ಇವತ್ತು ನಾನು 100% ಬರ್ಕೊಡ್ತೀನಿ. ಪ್ರತಿಯೊಬ್ಬರು ಮೀಟರ್ ಸೇವೆ ಕೊಡ್ತೀವಿ ಅಂದ್ರೆ ಯಾವ ಪ್ರಯಾಣಿಕರು ಕೈ ಬಿಡಲ್ಲ ಸರ್. ನಮ್ಮ ನಿಜ ಸರ್, ಯಾವ ಬೈಕ್ ಟ್ಯಾಕ್ಸಿನ ಯೂಸ್ ಮಾಡಲ್ಲ ಅವರು, ನಿಜ ಅಲ್ವಾ? ನಾವು ವೃತ್ತಿಪರವಾಗಿ ನಾವು ಕರೆಕ್ಟ್ ಮೀಟರ್ ಸೇವೆ ಕೊಡ್ತೀವಿ ಅಂದ್ರೆ ಪ್ರಯಾಣಿಕರು 100% ಬಂದೇ ಬರ್ತಾರೆ ಸರ್ ನಮಗೆ. ಅದೇ ಯಾಕೆ ಅಂತಂದ್ರೆ ಬೈಕ್ ಅಲ್ಲಿ ಎಷ್ಟು ಆಕ್ಸಿಡೆಂಟ್ಗಳಾಗುತ್ತೆ ಕಂಪೇರ್ ಮಾಡೋದು ಆಟೋಗೂ ಬೈಕ್ಗಳೇ ಆಕ್ಸಿಡೆಂಟ್ ಜಾಸ್ತಿ ಆಗುತ್ತೆ. ಇನ್ಶೂರೆನ್ಸ್ ಕ್ಲೈಮ್ ಆಗಲ್ಲ ಅಂತ ಕೇಳಿದೀನಿ ನಾನು, ಗೊತ್ತಿಲ್ಲ ಅದು ಎಷ್ಟು ನಿಜ ಸುಳ್ಳು ಅಂತ. ಈಗ ರ್ಯಾಪಿಡೋ ಓಡಿ ಆಕ್ಸಿಡೆಂಟ್ ಆದ್ರೆ ಅದ್ರ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತಾ ಇಲ್ವಾ, ಯಾವ ತರ ಸರ್? ಸರ್ ಆಕ್ಸಿಡೆಂಟ್ ಅನ್ನೋದು ಸರ್ವೇ ಸಾಮಾನ್ಯ, ಸರ್ವೇ ಸಾಮಾನ್ಯ ಆಗುತ್ತೆ. ಆಟೋಗೂ ಆಗುತ್ತೆ, ಬಸ್ಗೂ ಆಗುತ್ತೆ, ಟ್ರೈನ್ಗೂ ಆಗುತ್ತೆ, ಫ್ಲೈಟ್ಗೂ ಆಗ್ತದೆ. ಬಟ್ ಏನಪ್ಪ ಅಂದ್ರೆ ಆಕ್ಸಿಡೆಂಟ್ ಆದ ವ್ಯಕ್ತಿಗೆ ಅಂದ್ರೆ ಅಪಘಾತ ಆದ ವ್ಯಕ್ತಿಗೆ ಒಂದು ಬ್ಯಾಕ್ ಸಪೋರ್ಟ್ ಆಗಿ ಇನ್ಸೂರೆನ್ಸ್ ಕ್ಲೇಮ್ ಆಗಬೇಕು. ಇಲ್ಲಿ ಯೆಲ್ಲೋ ಬೋರ್ಡ್ ಅಲ್ಲ ಗಾಡಿಗಳು, ವೈಟ್ ಬೋರ್ಡ್ ಆಗಿದೆ. ಈ ಇನ್ನೂ ಹೈಕೋರ್ಟ್ ಆದೇಶ ಕೊಟ್ಟಿದೆ ನಿಯಮಗಳು ರೂಪಿಸಿ ಅಂತ. ಅದು ರೂಪಿಸೋವರೆಗೂ ನೀವು ಸಮಾಧಾನವಾಗಿದ್ದೆ ಯೆಲ್ಲೋ ಬೋರ್ಡ್ ಮಾಡ್ಕೊಂಡು ಓಡಿಸಿದ್ರೆ ಇನ್ಸೂರೆನ್ಸ್ ಕ್ಲೇ ಆಗುತ್ತೆ ಸರ್. ಅದು ಅಲ್ಲಿವರೆಗೂ ಕ್ಲೇ ಆಗಲ್ಲ. ಯಾಕಂದ್ರೆ 3ನೇ ವ್ಯಕ್ತಿಗೆ ಸರ್, ಈ ನಾನು ಬೈಕ್ ಓಡಿಸ್ತಿದ್ದೀನಿ ಅಂದ್ರೆ ನಾನು ಹಿಂದೆಗಡೆ ನನ್ನ ರಕ್ತ ಸಂಬಂಧಿಕರು ಇರಬೇಕು, ಅವ್ರಿಗೆ ಮಾತ್ರ ಕ್ಲೇ ಆಗುತ್ತೆ. ನಾ ಯಾರೋ ಥರ್ಡ್ ಪಾರ್ಟಿ ನನಗೂ ಅವ್ರಿಗೆ ಸಂಬಂಧ ಇಲ್ಲ ಅಂದ್ರೆ ಅವ್ರಿಗೆ ಕ್ಲೇ ಆಗಲ್ಲ ಸರ್. ನಿಯಮದಲ್ಲಿ ಇದೆ ಸರ್, ಅದು ಇನ್ಸೂರೆನ್ಸ್ ನಿಯಮದಲ್ಲಿ ಇದೆ. ಅದು ಎಷ್ಟೋ ಜನಗಳಿಗೆ ಗೊತ್ತಿಲ್ಲ. ಅದರಲ್ಲೂ ಸರ್ 90% ನಾರ್ತ್ ಇಂಡಿಯನ್ಸು ಬೈಕ್ ಟ್ಯಾಕ್ಸಿ ಯೂಸ್ ಮಾಡ್ತಿದ್ದಾರೆ ಸರ್. ಅದು ಸಿಂಗಲ್ ಲೇಡೀಸೇ ಯೂಸ್ ಮಾಡ್ತಿದ್ದಾರೆ. ಈ PG-ಗಳಲ್ಲಿ ಬಂದಿರ್ತಾರೆ, ಅವ್ರು ಬಂದು ಇರ್ತಾರೆ. ಬಟ್ ಬೆಳಗ್ಗೆ ಎದ್ದ ತಕ್ಷಣ ಬೈಕ್ ನಮ್ಮ ಅಪಾರ್ಟ್ಮೆಂಟಲ್ಲಿ ಕೂಡ ಒಂದು 2-3 ಜನ ಹೆಣ್ಮಕ್ಳಿದ್ದಾರೆ ಸರ್. ನನ್ನ ಮುಂದೆನೇ ಬೈಕ್ ಟ್ಯಾಕ್ಸಿ ಯೂಸ್ ಮಾಡ್ತಾರೆ. ನಾವೇನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅವ್ರವ್ರ ಇದು ಅದು ಅವ್ರು ಯೋಚನೆ ಮಾಡ್ಬೇಕಾಗಿರೋದು. ವಿದ್ಯಾವಂತರು ಇರ್ತಾರೆ ಸರ್, ವಿದ್ಯಾವಂತರೇ. ಬಟ್ ನಾವ್ ಏನ್ ಯೋಚನೆ ಮಾಡ್ತೀವಿ ಅಂದ್ರೆ ನೀವು ಹೇಳ್ದಂಗೆ ಪಾಪ PG ಹೆಣ್ಮಕ್ಳು ಯಾವ್ರು ಎಲ್ಲಿ ಕಮ್ಮಿ ಸಿಗುತ್ತೆ ಮತ್ತೆ ಬೇಗ ಹೋಗ್ಬೇಕು ಅಂತಂದ್ರೆ ಚೂಸ್ ಮಾಡ್ತೀನಿ ಸರ್. ಇವತ್ತು ನಾನು 10 ರೂಪಾಯಿ ಉಳಿಸ್ಬೋದು ಸರ್. ಈಗ ಬೈಕ್ ಟ್ಯಾಕ್ಸಿ ತೊಗೊಂಡು ಹೋಗ್ತೀನಿ, ಅಲ್ಲಿ ಹೆಚ್ಚು ಕಮ್ಮಿ ಆದಾಗ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಬೇಕಾಗುತ್ತೆ. ಒಂದು ರ್ಯಾಪಿಡೋ ಕಂಪ್ನಿ ಕೊಡಲ್ಲ, ಓಲಾ ಕೊಡಲ್ಲ, ಊಬರ್ ಕೊಡಲ್ಲ, ಡ್ರೈವರ್ ಕೊಡೋ ಶಕ್ತಿನೂ ಇಲ್ಲ. ಇದು ಕೇಸ್ ನಡೆಸಿ ಹೆಚ್ಚು ಕಮ್ಮಿ ಆಗಿ ವರ್ಷ ಗೊತ್ತಲ್ಲ ನಮ್ಮ ಕೋರ್ಟ್ ಕೇಸ್ಗಳು ಎಷ್ಟು ವರ್ಷಗಳು ನಡೀತವೆ ಅಂತ. ಅದರಿಂದ ಏನು ಪ್ರಯೋಜನ ಬಂತು ಸರ್? ಇವತ್ತಿನ 10 ರೂಪಾಯಿ ನಾನು ಅಲ್ಲಿ ಉಳಿತಾಯ ಮಾಡಿ ಇನ್ನೆಲ್ಲೋ ಮಾಡ್ತೀನಿ ಅಂತಂದ್ರೆ ಜೀವಕ್ಕಿಂತ ಹೆಚ್ಚಿಂದ ಯಾವುದಿಲ್ಲ ಸರ್. ಇದನ್ನ ಯೋಚನೆ ಮಾಡ್ಬೇಕಷ್ಟೇ ಪ್ರತಿಯೊಬ್ಬರನ್ನು.